ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ಟೈಮಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಸ್ಟಿಲ್ ಜಾಗತಿಕವಾಗಿ ಈ ವರ್ಷವನ್ನು ಸೆಲೆಬ್ರೇಟ್ ಮಾಡೋದ್ರಿಂದ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನ್ಯೂ ಇಯರ್ ನ್ಯೂ ರೆಸೊಲ್ಯೂಷನ್ ಅಂತ ಹೇಳ್ತಾರೆ. ನಾನು ಎವ್ರಿ ಡೇ ಜಿಮ್ಮಿಗೆ ಹೋಗ್ತೀನಿ ಅಂತ ನಾನು ರೆಸೊಲ್ಯೂಷನ್ ಮಾಡ್ಕೊಳ್ಳೋದು, ಅಥವಾ ಯಾರು ಆಲ್ಕೋಹಾಲಿಕ್ ಇರ್ತಾರೋ ನಾನು ನೀವು ಬಿಟ್ಬಿಡ್ತೀನಿ, ನಾನು ನಾನ್ ಆಲ್ಕೋಹಾಲಿಕ್ ಆಗಿಬಿಡ್ತೀನಿ ಅಂತ ಅನ್ನೋದು. ನ್ಯೂ ಇಯರ್ ರೆಸೊಲ್ಯೂಷನ್ ಅನ್ನೋದು ಬ್ರೇಕ್ ಮಾಡೋಕ್ಕೆ ಅಂತಲೇ ಒಂದು ಎಲ್ಲರೂ ನಗ್ತಾರೆ. ಅದನ್ನು ಇವ್ರು ಹೇಳಿದ್ರಲ್ಲ, ನಾನು ಜಿಮ್ಗೆ ಹೋಗ್ತೀನಿ, 2 ದಿವಸ ಜಿಮ್ಗೆ ಹೋಗ್ತಾರೆ, 3ನೇ ದಿವಸದಿಂದ ಮತ್ತೆ ವಾಪಸ್ ಬ್ಯಾಕ್ ಟು ನಾರ್ಮಲ್. ನಮ್ಮ ಅಪ್ಪ ಅಮ್ಮಂಗಂತೂ ಸಂತೋಷ ಮಾಡೇ ಮಾಡ್ತೀವಿ. ಇಡೀ ಒಂದು ಸಮುದಾಯ ಸಂತೋಷ ಪಡಬೇಕಾದ್ರೆ ನಾವೇನಾದರೂ ಸಾಧನೆ ಮಾಡಬೇಕು. ನಮ್ಮ ಕರ್ನಾಟಕ ಮೊಟ್ಟ ಮೊದಲ ಮಹಿಳಾ DGPI ನೀಲಮಣಿ ಸೀಮಾ ಲಾಟ್ಕರ್, ನಿಮ್ಮ ಸ್ಟೂಡೆಂಟ್ ರೇಣುಕಾ ಸುಕುಮಾರ್, ಧರಣಿ ದೇವಿ ಮಾಲಗತ್ತಿ, ಉಮಾ ಪ್ರಶಾಂತ್. ನನ್ನ ಪುಸ್ತಕದಲ್ಲಿ ನಾನು ಅವ್ರ ಬಗ್ಗೆನೇ, ಮಹಿಳಾ IPS ಅಧಿಕಾರಿಗಳ ಬಗ್ಗೆನೇ ಒಂದು ಚಾಪ್ಟರ್ ಬರೆದಿದ್ದೀನಿ. ರವಿಚಂದ್ರಣ್ಣವರು ಸರ್, ರವಿಚಂದ್ರಣ್ಣವರು ನಮ್ಮ ಗದಗ ಜಿಲ್ಲೆಯವರು. ಸೋನಿಯಾ ನಾರಂಗ್ ಅನ್ನೋ ಒಬ್ಬ ಆಫೀಸರು ಯಾವ ಪೊಲಿಟಿಷಿಯನ್ ಅನ್ನೋದು ಬೇಡ, ಯಾವುದೇ ಒಂದು ವಿಚಾರಕ್ಕೆ ಬಂದಾಗ ಅವ್ರಿಗೆ ಮುಲಾಜಿಲ್ದೆ ಸ್ಲ್ಯಾಪ್ ಮಾಡಿದ್ರಂತೆ. ಕೆಲವು ಸಲ ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಬಲಪ್ರಯೋಗ ಮಾಡಬೇಕಾಗತ್ತೆ. ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಕೆಲವರು ಮಾತ್ರ ಬೆಳಕಿಗೆ ಬರ್ತಾರೆ. ನೀವು ನಿಮ್ಮ ಚಾನೆಲ್ ಮೂಲಕ ಬೇರೆಯವರು ಈ ರೀತಿ ಬೆಳಕಿಗೆ ಸರ್ ಹಾಡು ಹೇಳಿ ಕೇಳೋ ಭಾಗ್ಯ ಸಿಕ್ಕ ಯಾವತ್ತು. ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ, ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ. ಹಲೋ ನಮಸ್ಕಾರ, ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ವೆಲ್ಕಮ್. ಹೊಸ ವರ್ಷ ಬರ್ತಾ ಇದೆ, ಹೊಸ ರೆಸೊಲ್ಯೂಷನ್ನ ಮಾಡಬೇಕು. ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ನ ಫೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಇಷ್ಟು ವರ್ಷ ಆಗದೆ ಇರುವಂಥದ್ದು ಈ ವರ್ಷ ಯಾವ ರೀತಿಯಾಗಿ ನಿಮ್ಮ ಪ್ರಿಪ್ರೇಷನ್ ಇರಬೇಕು, ನಿಮ್ಮ ದೃಢ ಸಂಕಲ್ಪ ಇರಬೇಕು, ನಿಮ್ಮ ಮ್ಯಾನಿಫೆಸ್ಟೇಷನ್ ಇರಬೇಕು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಾನಿವತ್ತು ಒಬ್ಬ ಹಿರಿಯ IPS ಅಧಿಕಾರಿಯಿಂದ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತು ತುಂಬ ಜನ ಮನೇಲಿರೋ ಪೋಷಕರು ಮಕ್ಕಳ ಹವ್ಯಾಸ ಅಥವಾ ಮಕ್ಕಳ ಆಸಕ್ತಿಯನ್ನು ಕನ್ಸಿಡರ್ ಮಾಡದೆ ಅವರಿಗೆ ನೀವೇನಾಗಬೇಕು ಅಂತ ಅಂದ್ಕೊಂಡಿದ್ರಲ್ಲ, ಅಥವಾ ನಿಮ್ಮ ಮಗು ಏನಾಗಬೇಕು ಅಂತ ನೀವು ಅಂದ್ಕೊಂಡಿದ್ರಲ್ಲ, ಸೊ ಅದಕ್ಕೆ ಒತ್ತಾಯಿಸ್ತಾ ಇರ್ತೀರಾ. ಅದು ಎಷ್ಟು ಸರಿ? ಮಗು ಸರಿಯಾಗಿ ಓದದೇ ಇರುವಂತಹ ಸಂದರ್ಭದಲ್ಲಿ ಪೇರೆಂಟ್ಸ್ ಏನು ಮಾಡಬೇಕು, ಅವರ ಜವಾಬ್ದಾರಿಗಳು ಏನು, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ, ಅದರ ಜೊತೆಗೆ ಒಂದಿಷ್ಟು ಇನ್ಸ್ಪಿರೇಷನಲ್ ಆಫೀಸರ್ಸ್ಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸೀನಿಯರ್ IPS ಆಫೀಸರ್ ಡಾಕ್ಟರ್ DV ಗುರುಪ್ರಸಾದ್ ಸರ್ ಇಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ಟೈಮಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಸ್ಟಿಲ್ ಜಾಗತಿಕವಾಗಿ ಈ ವರ್ಷವನ್ನು ಸೆಲೆಬ್ರೇಟ್ ಮಾಡೋದ್ರಿಂದ ನಿಮಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಹೊಸ ವರ್ಷ ಹೊಸ ಸಂಕಲ್ಪ, ನ್ಯೂ ಇಯರ್ ನ್ಯೂ ರೆಸೊಲ್ಯೂಷನ್ ಅಂತ ತುಂಬ ಜನ ಶುರು ಮಾಡ್ತಾರೆ. ಸೊ ಸ್ಪೆಷಲಿ ನಾನು ಈ ಎಪಿಸೋಡ್ ಮಾಡ್ತಾ ಇರೋದು ನಮ್ಮ ಯೂತ್ಸ್ಗಾಗಿ, ಹಾಗೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗಾಗಿ. ನಿಮ್ಮ ಮೊದಲ ಅಭಿಪ್ರಾಯ ಏನು? ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾದಷ್ಟಿದೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿ. ಈಗಾಗಲೇ ನೀವು ನಿರ್ಧಾರ ಮಾಡಿರ್ತೀರಿ, ನೀವು ಕಾನ್ಸ್ಟೇಬಲ್ ಆಗಬೇಕಾ, ಸಬ್ ಇನ್ಸ್ಪೆಕ್ಟರ್ ಆಗಬೇಕಾ, ಇಲ್ಲ DC ಆಗಬೇಕಾ, ಇಲ್ಲ SP ಆಗಬೇಕಾ, ಏನೋ ಒಂದು ನಿರ್ಧಾರ ಮಾಡಿರ್ತೀರಿ. ಆ ನಿರ್ಧಾರಕ್ಕೆ ತಕ್ಕಂತೆ ಯಾವ ಪರೀಕ್ಷೆ ಇದೆ, ಯಾಕೆಂದರೆ ಈಗ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಯುಗ. ಎಲ್ಲದಕ್ಕೂ ಸ್ಪರ್ಧೆ ಇದ್ದೇ ಇದೆ. ಸ್ಪರ್ಧೆ ಇಲ್ಲದೆ ನಾವು ಮುಂದೆ ಬರೆಯೋಕ್ಕೆ ಸಾಧ್ಯವೇ ಇಲ್ಲ. ಸೊ ನೀವು ಏನಾಗಬೇಕು ಅಂತ ಮೊದಲು ತೀರ್ಮಾನಿಸ್ಕೊಂಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲದೆ ಹೋದರೆ ಈ ಹೊಸ ವರ್ಷದಲ್ಲಿ ಮೊದಲು ತೀರ್ಮಾನಿಸ್ಬಿಡಿ, ನಾನು ಇಂಥದ್ದಾಗಬೇಕು ಅಂತಿದ್ದೀನಿ, ಇನ್ನೂ 5 ವರ್ಷಗಳ ನಂತರ, ಇನ್ನೂ 6 ವರ್ಷಗಳ ನಂತರ ನಾನು ಹೀಗಾಗಬೇಕು, ನಾನು ಈ ಜಾಗದಲ್ಲಿ ನಿಂತಿರಬೇಕು ಅಂತ ಒಂದು ಗುರಿ ಮೊಟ್ಟ ಮೊದಲು ನೀವು ಹಾಕ್ಕೋಬೇಕಾದ ಗುರಿ ಹಾಕ್ಕೊಂಡಿದ್ದ ತಕ್ಷಣ ಆ ಗುರಿಯನ್ನು ಮುಟ್ಟಲು ಏನು ಮಾಡಬೇಕು. ಈಗ ನಾನು ಹಿಮಾಲಯ ಪರ್ವತ ಏರ್ತೀನಿ ಅಂತ ಮಾಡಿಕೊಂಡ್ರೆ ಅದು ಬೇಕಾದಷ್ಟು ನಾವು ಮೊದಲು ಪ್ರಯತ್ನಗಳು ಮಾಡಬೇಕಲ್ಲ. ಆ ಥರ ಪ್ರಯತ್ನಗಳೇನು ಅನ್ನೋದನ್ನು ನೋಡ್ಕೊಳ್ಳಿ. ಮೊದಲಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದು, ನೀವು ಯಾವುದಕ್ಕೆ ಹೋಗ್ತೀರಿ ಅಂತ ತೀರ್ಮಾನ ಮಾಡಿದ ನಂತರ ಮುಖ್ಯವಾಗಿ ಬೇಕಾದ್ದು ಆ ಪರೀಕ್ಷೆಯ ಸಿಲೆಬಸ್. ಆ ಸಿಲೆಬಸ್ ಏನು ಅಂತ ನೋಡ್ಕೋಬೇಕು. ಪ್ರತಿಯೊಂದು ಪರೀಕ್ಷೆಯಲ್ಲೂ ಅದು ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿರಲಿ, ಫಾರೆಸ್ಟರ್ ಎಕ್ಸಾಮ್ ಆಗಿರಲಿ, FDA SDA ಎಕ್ಸಾಮ್ ಆಗಿರಲಿ, IPS ಎಕ್ಸಾಮ್ ಆಗಿರಲಿ, ಪ್ರತಿಯೊಂದಕ್ಕೂ ಒಂದು ಸಿಲೆಬಸ್ ಅಂತ ಇರುತ್ತೆ. ಪಠ್ಯಕ್ರಮ,
ಮೊದಲಿಗೆ ಆ ಪಠ್ಯಕ್ರಮ ತರಿಸಿ ಅದನ್ನು ಮನನ ಮಾಡ್ಕೋಬೇಕು, ಕೂಲಂಕಷವಾಗಿ ಮನನ ಮಾಡಿಕೊಳ್ಳಿ. ಯಾಕೆಂದರೆ ಪಠ್ಯಕ್ರಮ ಮನನ ಮಾಡಿಕೊಳ್ಳದೆ ಪರೀಕ್ಷೆಗೆ ಅಪ್ಲೈ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಮೊದಲು ಪಠ್ಯಕ್ರಮ ತರಿಸ್ಕೊಳ್ಳಿ, ಪಠ್ಯಕ್ರಮ ನೋಡಿ ಗುರುತು ಹಾಕ್ಕೊಳ್ಳಿ, ಅದರಲ್ಲಿ ಏನೇನು ನೀವು ಓದಬೇಕು ಅಂತ ಗುರುತು. ಸಾಮಾನ್ಯವಾಗಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರ್ಸ್, ಪ್ರಸಕ್ತ ವಿದ್ಯಮಾನಗಳು, ಇಂಗ್ಲಿಷ್ ಭಾಷೆ, ತರ್ಕ, ಸ್ವಲ್ಪ ತರ್ಕ, ಗಣಿತ ಇವು ಇದ್ದೇ ಇರುತ್ತವೆ. ಕೆಲವು ಪರೀಕ್ಷೆಗಳಲ್ಲಿ ಇಂಗ್ಲಿಷ್ನಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರ ಅಥವಾ ಪ್ರೀಸಿ ರೈಟಿಂಗ್, ಯಾವುದಾದ್ರೂ ಒಂದು ಪ್ಯಾಸೇಜ್ ಓದಿ ಅದನ್ನು ಕಡಿಮೆ ಮಾಡಿ ಬರೆಯುವಂಥದ್ದು, ನೀವು ಯಾವ ರೀತಿ ಅರ್ಥ ಮಾಡ್ಕೋತೀರಿ ಅದನ್ನು ನೋಡೋದೆಲ್ಲ ಇರುತ್ತೆ. ಏನೇನು ಬೇಕು ಅಂತ ಮೊದಲು ಪಟ್ಟಿ ಮಾಡ್ಕೊಂಬಿಡಿ. ಪಟ್ಟಿ ಮಾಡಿಕೊಂಡ ನಂತರ ಪ್ರತಿಯೊಂದು ಪರೀಕ್ಷೆ ಈಗಾಗಲೇ ತುಂಬ ವರ್ಷದಿಂದ ನಡೀತಾ ಇದೆ ಪರೀಕ್ಷೆ, ಹಾಗಾಗಿ ಅದರದ್ದು ಇದು ಸಿಗುತ್ತೆ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು. ಆ ಪ್ರಶ್ನೆ ಪತ್ರಿಕೆಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ. ಪ್ರಶ್ನೆ ಪತ್ರಿಕೆಗಳನ್ನು ತರಿಸಿ, ಪ್ರಶ್ನೆ ಪತ್ರಿಕೆ ತರಿಸಿದ ತಕ್ಷಣ ಮೊದಲು ಅದು ಓದಿ. ನಿಮಗೆ ಪಠ್ಯಕ್ರಮ ಮೊದಲು ಗೊತ್ತು, ಪ್ರಶ್ನೆ ಪತ್ರಿಕೆ ಓದ್ತೀರಾ, ಓದಿದ ತಕ್ಷಣ ಆ ಪರೀಕ್ಷೆಯ ಎಂಥ ಗಟ್ಟಿ ಇರುತ್ತೆ ಆ ಪರೀಕ್ಷೆ, ಎಷ್ಟು ಕಷ್ಟನೋ ಎಷ್ಟು ಸುಲಭನೋ ಅದು ನಿಮಗೆ ಗೊತ್ತಾಗುತ್ತೆ. ಅದು ಗೊತ್ತಾದ ನಂತರ ಆ ಪರೀಕ್ಷೆಗೆ ಹೋಗಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಿ, ಈ ಪರೀಕ್ಷೆ ನನ್ನ ಕೈಯಲ್ಲಿ ಬರೀಲಿಕ್ಕೆ ಸಾಧ್ಯ ಅಂತಾದ ನಂತರ ಅದನ್ನು ತಗೊಳ್ಳಿ. ಮೊಟ್ಟ ಮೊದಲಿಗೆ ನೀವು ಯಾವುದೇ ಡಿಗ್ರಿ ಪಾಸಾಗಿರಲಿ, ಇಲ್ಲ ಡಿಗ್ರಿ ಕ್ಲಾಸಲ್ಲಿ ಇರಲಿ, ಏನೇ ಮಾಡ್ತಾ ಇರಲಿ, ಮೊಟ್ಟ ಮೊದಲಿಗೆ ನೀವು 10, 11, 12 10, 11, 12 ಈ 3 ತರಗತಿಗಳ NCERT ಪುಸ್ತಕಗಳು, ಇದನ್ನು ನಾನು ಒತ್ತಿ ಹೇಳ್ತೀನಿ, NCERT ಪುಸ್ತಕಗಳು. ಇವು ಕೇವಲ ಭಾರತ ಸರ್ಕಾರದಿಂದ ಬರುತ್ತೆ, ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಮಾತ್ರ ಇರುತ್ತೆ, ಇದು ಕನ್ನಡ ಭಾಷೆಯಲ್ಲಿ ಇಲ್ಲ. ಹಾಗಾಗಿ ಕನ್ನಡ ಭಾಷೆಯಲ್ಲಿ ಬರೀದೆ ಇಂಗ್ಲೀಷ್ ಬರೆಯೋಕ್ಕೆ ಹೋಗೋರು NCERT ಪುಸ್ತಕಗಳನ್ನು ಫಸ್ಟ್ ಓದಿ. ಅಂದರೆ ನಾನು 8ನೇ 10ನೇ ಕ್ಲಾಸಲ್ಲಿ ಓದಿದ್ದು ಅದರಲ್ಲಿ ಇರುತ್ತೆ, ಓದಿದ್ದರೂ ಸಹಿತ NCERT ಪುಸ್ತಕಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಫೌಂಡೇಶನ್, ಅದಿಲ್ಲದೆ ಬೇರೆ ಆಗೋದೇ ಇಲ್ಲ. ಆ ಪುಸ್ತಕಗಳಲ್ಲಿ ಒಂದೊಂದಾಗಿ ಪಾಠ ಓದ್ಕೊಂಬನ್ನಿ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸು ಎಲ್ಲ ಓದ್ಕೊಂಬನ್ನಿ. ಪ್ರತಿಯೊಂದು ಪಾಠದ ಕೊನೆಯಲ್ಲಿ ಪ್ರಶ್ನೆಗಳಿರುತ್ತೆ, ಆ ಪ್ರಶ್ನೆ ಉತ್ತರಿಸಿ. ಪಾಠ ಓದೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾವುದೇ ಪಾಠ ಓದಿದ ನಂತರ ಅದರಲ್ಲಿರೋ ಮುಖ್ಯ ಪಾಯಿಂಟ್ಗಳನ್ನು ನೋಟ್ ಮಾಡಿ, ಟಿಪ್ಪಣಿ. ನೀವೊಂದು ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ನೋಟ್ಬುಕ್ ಇಟ್ಸ್ಕೊಳ್ಳಿ, ಬರೀಲೇಬೇಕು, ಬರೆದರೆ ಮಾತ್ರ ನೆನಪಲ್ಲಿ ಇರುತ್ತೆ, ಬರೀದೇ ಸುಮ್ಮನೆ ಓದಿದ್ರೆ ಪ್ರಯೋಜನ ಇಲ್ಲ. ರಟ್ ಹೊಡೆಯೋದು ಅಂತ ಕರೀತಾರೆ. ನಮ್ಮಮ್ಮ ಚಿಕ್ಕವರಿದ್ದಾಗ ಹೇಳ್ತಿದ್ರು, 10 ಸಲ ಓದೋದು 1 ಸಲ ಬರೀದ್ ತೆಗಿಯೋದಕ್ಕೆ ಸಮಾನ. ನಾವು ಕರೆಕ್ಟಾಗಿ ಹೇಳಿದ್ರು, 10 ಸಲ ಓದಬೇಡಿ, 1 ಸಲ ಬರೆದು ಬಿಡಿ. ಬರ್ಕೊಂಡ್ಬಿಟ್ಮೇಲೆ ಅದನ್ನು ಹಾಗೆ ಇಟ್ಕೊಂಡಿರಿ, ಬರ್ಕೊಂಡಿದ್ದನ್ನು ಎಲ್ಲ 1 ಸಲ ಓದಿದ ನಂತರ ಆ ಏನು ಬರ್ಕೊಂಡಿದ್ರಿ ಅದನ್ನ ತಿರ್ಗಾ ಪುನರ್ಮನನ ರಿವಿಷನ್ ಮಾಡ್ಕೊಳ್ಳಿ. ರಿವಿಷನ್ ಮಾಡ್ಕೊಂಡ್ಮೇಲೆ ಹಳೆಯ ಪ್ರಶ್ನೆ ಪತ್ರಿಕೆ ತರಿಸಿದ್ರಲ್ಲ, ಒಂದೊಂದಾಗದೆ ಆನ್ಸರ್ ಮಾಡ್ತಾ ಹೋಗಿ. ಹೇಗೆ ಆನ್ಸರ್ ಮಾಡಬೇಕು ಅಂದರೆ, 3 ಗಂಟೆ ಅವಧಿ ಪ್ರಶ್ನೆ ಇದ್ದರೆ 3 ಗಂಟೆ ಒಂದು ರೂಮಲ್ಲಿ ಬಾಗಿಲು ಹಾಕ್ಕೊಂಬಿಡಿ, ನಿಮ್ಮ ಮೊಬೈಲಲ್ಲಿ 3 ಅವರ್ಸ್ಗೆ ಟೈಮ್ ಇಟ್ಕೊಂಬಿಡಿ, ಸ್ಟಾಪ್ ವಾಚು, 3 ಗಂಟೆ ತನಕ ಅದು ಬರೀರಿ. ಮೋಸ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಮೋಸ ಮಾಡ್ಕೋಬಾರ್ದು. ನಿಮ್ಗೇನೇನು ಬರುತ್ತೋ ಅದು ನಿಧಾನ ಬರೀರಿ. ಬರೆದ ಮೇಲೆ ಅದನ್ನು ಯಾರ ಕೈಲಿ ಮೌಲ್ಯಮಾಪನ ಮಾಡಿಸಿ. ಈಗಿನ ಕಾಲದಲ್ಲಿ ಹಳೆಯ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಕ್ಬಿಡ್ತೆ ನಿಮಗೆ, ಅದು ಕೂಡ ಅವೈಲೇಬಲ್, ಮಾಡೆಲ್ ಆನ್ಸರ್ಸ್ ಅಂತ ಅವೈಲೇಬಲ್. ನೋಡ್ಕೊಳ್ಳಿ ಆ ಉತ್ತರಕ್ಕೂ ನಿಮ್ಮ ಉತ್ತರಕ್ಕೂ ಏನು ವ್ಯತ್ಯಾಸ, ಮತ್ತು ನೀವು ಮೌಲ್ಯಮಾಪನ ಮಾಡಿಕೊಂಡು ನಿಮಗೆ ಗೊತ್ತಾಗೋಗುತ್ತೆ ನಿಮ್ಮದು ಎಷ್ಟಿದೆ, ನೀವು ಪಾಸ್ ಆಗ್ತೀರಾ ಇಲ್ವೋ, ಎಷ್ಟಿದೆ ಅಂತ. ಅದು ಒಂದು ಸಲ ಗೊತ್ತಾದ ಮೇಲೆ ಇಂಪ್ರೂವ್ ಮಾಡ್ಕೊಳಕ್ಕೆ ಹೋಗಿ. ಪದೇ ಅದನ್ನೇ ಮಾಡಿ ಇಂಪ್ರೂವ್ ಮಾಡ್ಕೊಳ್ಳಿ. ಇದು ಫಸ್ಟ್. ಪ್ರತಿಯೊಬ್ಬ ವಿದ್ಯಾರ್ಥಿಯೂ, ಅಂದರೆ ನಾನು ಎಲ್ರಿಗೂ ಹೇಳ್ತೀನಿ, 9ನೇ ಕ್ಲಾಸಿನಿಂದ ಪ್ರತಿದಿನವೂ ಒಂದು ಪೇಪರ್ ಓದಲೇಬೇಕು. ಯಾರು ಕಾಂಪಿಟೇಟಿವ್ ಎಕ್ಸಾಮ್ನ ಕಾಂಪಿಟೇಟಿವ್ ಎಕ್ಸಾಮ್ ಹೋಗಲಿ ಇರಲಿ, ಪ್ರತಿದಿನವೂ ಒಂದು ವೃತ್ತಪತ್ರಿಕೆ ಓದಬೇಕು. ನಾನು TV ನ್ಯೂಸ್, ನೀವು ಅಕಸ್ಮಾತ್ TVನೇ ನೋಡ್ತೀನಿ, ನಾನು ಪೇಪರ್ ಓದಲ್ಲ ಅಂದರೆ TVನಲ್ಲಿ ಡಿಸ್ಕಷನ್ ಬರುತ್ತೆ, ಅದು ನೋಡಬೇಕು. ಡಿಬೇಟ್ಗಳನ್ನು TVನಲ್ಲಿ ನೋಡಿ. ನಾನು ಎಲ್ರಿಗೂ ಕೊಡೋ ಒಂದು ಟಿಪ್ಪಣಿ ಏನಂದರೆ, ಪ್ರತಿದಿನವೂ
ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ವಾರ್ತೆಗಳನ್ನು ಕೇಳಲೇಬೇಕು. ಎಲ್ಲ ಭಾಷೆಗಳಲ್ಲೂ ವಾರ್ತೆ ಬರುತ್ತೆ, ಕನ್ನಡ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಅದು ಓದಿ. ಪ್ರತಿದಿನವೂ ಆಕಾಶವಾಣಿನಲ್ಲಿ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಬರುತ್ತೆ. 1 hour ಪ್ರೋಗ್ರಾಮ್ ಇದೆ. ಆಕಾಶವಾಣಿ ದೂರದರ್ಶನ್ ನೋಡಲೇಬೇಕು. ಪೇಪರ್ ಓದಬೇಕು, ಆಕಾಶವಾಣಿ ದೂರದರ್ಶನ್ ಆಕಾಶವಾಣಿ ಕೇಳಬೇಕು, ದೂರದರ್ಶನ್ ನೋಡಬೇಕು. ಇದನ್ನ ನೋಡಿದ್ರೆ ಮಾತ್ರ ನಮಗೆ ಈ ಸಿವಿಲ್ ಸರ್ವಿಸ್ಗೆ ಹೋಗೋರಿಗೆ ಭಾಳ ಅನುಕೂಲ ಆಗುತ್ತೆ. ಇದು ತಯಾರಿಲಿ ಫಸ್ಟ್ ಘಟ್ಟ. ಪ್ರಿಲಿಮಿನರಿ ತಯಾರಿ ಮಾಡೋಕ್ಕೆ ಜೊತೆಗೆ ನಾವು ಮೇನ್ಸ್ ಪರೀಕ್ಷೆಯಲ್ಲಿ ಏನು ಹೋಗ್ತೀವಿ ಅನ್ನೋದನ್ನು ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡೋಣ. ಇವತ್ತೇ ಸೆಲೆಕ್ಟ್ ಮಾಡಬೇಕು. ಮೊನ್ನೆ ನಿಮಗೊಂದು ಕತೆ ಹೇಳ್ತೀನಿ. ನಮ್ಮ ಮನೆಗೆ ನನ್ನ ಸಲಹೆ ಕೇಳ್ಕೊಂಡು ಒಂದು ಯುವತಿ ಬಂದಿದ್ಲು. ಅವಳು ಈಗ ಕಾಲೇಜಿನಲ್ಲಿ 2nd year ಡಿಗ್ರಿ ಓದ್ತಿದ್ದಾಳೆ. ಯಾಕಮ್ಮ ಬಂದೆ? ಸರ್, ನಿಮ್ಮಿಂದ ನನಗೆ ಸಹಾಯ ಬೇಕು. ಏನು ಬೇಕು? ನಾನು ಸಿವಿಲ್ ಸರ್ವಿಸ್ ಅಪಿಯರ್ ಆಗ್ತೀನಿ. ಯಾವ ವರ್ಷ ಅಪಿಯರ್ ಆಗ್ತೀಯಮ್ಮ? ಡಿಗ್ರಿ ಆದಮೇಲೆ ಅಪಿಯರ್ ಆಗ್ತೀನಿ. ಮತ್ತು ಈಗ ಡಿಗ್ರಿ ಆಗಿದೆಯಾ? ಇಲ್ಲ, ನಾನು ಈಗಿಂದನೇ ತಯಾರು ಮಾಡ್ತೀನಿ. ಅಂದರೆ ನೀನು ಆಪ್ಷನಲ್ ಏನು ತೊಗೋಬೇಕು ಅಂತ ಮಾಡಿದ್ಯಾ? ಮಾಡಿದ್ದೀನಿ. ಅವಳು ಏನು ಮಾಡಿದ್ಲು ಅಂದರೆ ಆಪ್ಷನಲ್ ಪೊಲಿಟಿಕಲ್ ಸೈನ್ಸ್ ತೊಗೋಬೇಕು ಅಂತ ತೀರ್ಮಾನ 2 ವರ್ಷದ ಹಿಂದೆ ಮಾಡಿ BA ಡಿಗ್ರಿಗೆ ಹೋಗೋವಲ್ಲೇ ಪೊಲಿಟಿಕಲ್ ಸೈನ್ಸ್ ತೊಗೊಂಡಿದ್ದಾಳೆ. ಅಂದರೆ ಅವಳ ದೂರದೃಷ್ಟಿ ನೋಡಿ. ಅಂದರೆ ಆವಾಗ ನಾವು ಅದು ಓದಿದ್ರೆ ಮುಂದೆ ನನಗೆ ಅನುಕೂಲ ಆಗುತ್ತೆ. ಸೊ ನನಗೆ ಸಿವಿಲ್ ಸರ್ವೀಸಲ್ಲಿ ಯಾವುದು ಬೇಕೋ ಸಬ್ಜೆಕ್ಟು, ಆ ಸಬ್ಜೆಕ್ಟ್ ತಕ್ಕಂಗೆ ಇದು ಓದ್ತಾ ಹೋಗೋದು. ಸೊ ಅದನ್ನು ತೊಗೊಂಡು ಹಾಗೆ ನೀವು ಮುಂದೆ ಏನಾಗಬೇಕು ಅಂತ ಇವಾಗಲೇ ತೀರ್ಮಾನ ಮಾಡೋದು ಮೊದಲೇ ತೀರ್ಮಾನ ಮಾಡಬೇಕು. ಆ ತೀರ್ಮಾನ ಮಾಡಿದ ನಂತರ ಆ ಸಬ್ಜೆಕ್ಟ್ ಚೂಸ್ ಮಾಡಿದ ನಂತರ ಅದಕ್ಕೆ ತಕ್ಕಂಗೆ ಓದಬೇಕು. ನೀವು ಪ್ರತಿದಿನ ಪುಸ್ತಕದ ಬದನೆಕಾಯಿ ಆಗಿ ಅಂತ ಹೇಳಲ್ಲ. ಯಾಕೆಂದರೆ ಈ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲ್ಲಬೇಕಾದ್ರೆ ಉತ್ತಮ ಆರೋಗ್ಯ ಇರಬೇಕು. ಉತ್ತಮ ಆರೋಗ್ಯ ಇರಬೇಕಾದ್ರೆ ಆಟ ಪಾಠಗಳಲ್ಲಿ ನೀವು ಭಾಗವಹಿಸಬೇಕು. ನಾನು ಎಲ್ರಿಗೂ ಏನು ಹೇಳೋದು ಅಂದರೆ, ನೀನು ಮನೆಯಲ್ಲಿ ರೂಮಲ್ಲಿ ಬಾಗಿಲು ಹಾಕ್ಕೊಂಡು 10 ಗಂಟೆ ಓದಬೇಡ. ದಿನಾಗಲೂ 1 ಗಂಟೆ ಹೊರಗಡೆ ಹೋಗು. ಹೊರಗಡೆ ಬೇರೆಯವ್ರ ಜೊತೆ ಆಟ ಆಡು. ನಿಂದು ಒಂದು ದೇಹಕ್ಕೆ ಶ್ರಮ ಇರಬೇಕು. ನಮ್ಮ ದೇಹ ಕೂತಿರಕ್ಕೆ ಮಾಡಿಲ್ಲ. ಚಲನೆ ಅಂದರೆ ದೇಹ ಚಲನೆ ಮಾಡ್ತಾ ಇರಬೇಕು. ಹಾಗದು ಮಾಡು. ಪ್ರತಿ ದಿವಸ 1 hour ಅಂದರೆ 9ನೇ ಸ್ಟ್ಯಾಂಡರ್ಡಿಂದ 1 ಗಂಟೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತಲೇ ಇಟ್ಬಿಡಿ. ಈ ರೆಸೊಲ್ಯೂಷನ್ ಅಂತ ಹೇಳ್ತಾರೆ ಸರ್, ನ್ಯೂ ಇಯರ್ ನ್ಯೂ ರೆಸೊಲ್ಯೂಷನ್ ಅಂತ ಹೇಳ್ತಾರೆ. ನ್ಯೂ ಇಯರ್ ಬಿಟ್ಬಿಡೋಣ, ನಮ್ಮ ಜೀವನದಲ್ಲಿ ನಾವು ಯಾವುದೇ ಸಂಕಲ್ಪ ತೊಗೊಂಡ್ವಿ ಅಂತಂದರೆ ಹೆಂಗಿರಬೇಕು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ಕ್ಲೂಡಿಂಗ್ ಮೀ, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನೋಡ್ತಿರೋರು ಸುಮಾರು ಜನ ಆಗಿರ್ಬೋದು, ಹೊಸ ವರ್ಷದಿಂದ ನಾನು ಎವ್ರಿ ಡೇ ಜಿಮ್ಮಿಗೆ ಹೋಗ್ತೀನಿ ಅಂತ ನಾನು ರೆಸೊಲ್ಯೂಷನ್ ಮಾಡ್ಕೊಳ್ಳೋದು. ಅಥವಾ ಯಾರು ಆಲ್ಕೋಹಾಲಿಕ್ ಇರ್ತಾರೋ ನಾನು ನೀವು ಬಿಟ್ಬಿಡ್ತೀನಿ, ನಾನು ನಾನ್ ಆಲ್ಕೋಹಾಲಿಕ್ ಆಗಿಬಿಡ್ತೀನಿ ಅಂತ ಅನ್ನೋದು. ಅಥವಾ ಯಾರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ ನಾನು ಬಿಟ್ಬಿಡ್ತೀನಪ್ಪ ಹೊಸ ವರ್ಷದಿಂದ, ನಾನು ತುಂಬ ಆರಾಮಾಗಿರ್ತೀನಿ, ಚೆನ್ನಾಗಿರ್ತೀನಿ ಅಂತ ಅನ್ನೋದು. ಅಥವಾ ಯಾರು ಪ್ರತಿನಿತ್ಯ ಓದೋದಿಲ್ವೋ ಅಥವಾ ಪ್ರೇಯರ್ಸ್ ಮಾಡೋದಿಲ್ವೋ ಅವರು ನಾನು ಹೊಸ ವರ್ಷದಿಂದ ಶುರು ಮಾಡ್ತೀನಿ ಅಂತ ಅಂದಿರ್ತಾರೆ. 1-2 ದಿನ ಅಷ್ಟೇ ಇರುತ್ತೆ, ಆಮೇಲೆ ಆ್ಯಸ್ ಯೂಶುವಲ್ ಹಿಂದಿಗೆ ಬಂದುಬಿಡ್ತಾರೆ. ಸೊ ಇಂಥವ್ರಿಗೆ ಏನು ಹೇಳ್ತೀರಾ? ನಮ್ಮ ಸಂಕಲ್ಪ, ನಮ್ಮ ರೆಸೊಲ್ಯೂಷನ್ ಹೇಗಿರಬೇಕು? ಒಂದು ಪ್ರತಿಯೊಬ್ಬರು ಮಾಡೋದು ನ್ಯೂ ಇಯರ್ ರೆಸೊಲ್ಯೂಷನ್ ಅನ್ನೋದು ಬ್ರೇಕ್ ಮಾಡೋಕ್ಕೆ ಅಂತಲೇ ಎಲ್ಲರೂ ನಗ್ತಾರೆ. ಅದನ್ನು ನಾವು ಪ್ರತಿ ವರ್ಷವೂ 1ನೇ ತಾರೀಕಿಂದ ಇವತ್ತಿನ ದಿವಸ ನಾನು ಅದೇ ಇವ್ರು ಹೇಳಿದ್ರಲ್ಲ, ನಾನು ಜಿಮ್ಗೆ ಹೋಗ್ತೀನಿ, 2 ದಿವಸ ಜಿಮ್ಗೆ ಹೋಗ್ತಾರೆ, 3ನೇ ದಿವಸದಿಂದ ಮತ್ತೆ ವಾಪಸ್ ಬ್ಯಾಕ್ ಟು ನಾರ್ಮಲ್. ಆ ಥರ ಮಾಡಿದರೆ ಸಾಧನೆ ಸಾಧ್ಯವಿಲ್ಲ. ನೀವೇನನ್ನು ಸಾಧನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಮನಸ್ಸನ್ನು ಪದೇ ಪದೇ ಆ ಜಾಗಕ್ಕೆ ತರಬೇಕು. ನಮ್ಮ ಮನಸ್ಸು ತುಂಬ ಚಂಚಲವಾದ ಮನಸ್ಸು. ಆ ಚಂಚಲ ಮನಸ್ಸನ್ನು ನೀನು ಇಲ್ಲಿ ಹೋಗುವಂತ ಮಾಡಬೇಕು. ಅದನ್ನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈ ಜೇಡ ಇರುತ್ತೆ, ಜೇಡ ಬಲೆ ಕಟ್ಟಿರುತ್ತೆ. ಆ ಜೇಡರ ಬಲೆಗೆ ಯಾವುದಾದ್ರೂ ಒಂದು ಹುಳು ಹೋಗಿ ಬಿದ್ದರೆ ಫಸ್ಟಲ್ಲಿ ಹೋಗುತ್ತೆ ಜೇಡ. ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಆ ಜೇಡರ ಬಲೆಗೆ ನಿಮ್ಮ ಕೈ ಇಟ್ಟು ನೋಡಿ, ಯಾವುದೋ ಹುಳು ಬಂತು ಅಂತ ಹೇಳಿ ಹೋಗುತ್ತೆ. ಹುಳು ಇಲ್ಲದೆ ಇದ್ದಾಗ ಬರುತ್ತೆ, ಮತ್ತೆ ಮಾಡಿ ಹೋಗುತ್ತೆ, 3ನೇ ಸಲ ಮಾಡಿ ಹೋಗೋದೇ ಇಲ್ಲ. ಅದೇ ರೀತಿ ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಬೇಕು. ನಮ್ಮ ಮನಸ್ಸು ಯಾತಕ್ಕೆ ನಿಮ್ಮ ರೆಸೊಲ್ಯೂಷನ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂದರೆ, ನಮ್ಮ ಚಂಚಲ ಮನಸ್ಸನ್ನು ಬೇರೆ ಕಡೆ ಹೋಗಿಬಿಡ್ತೀವಿ. ಅದು ಹೋಗಿ ಹೇಗೆ ಬಿಡಬಾರ್ದು? ಈಗ ನಮ್ಮ ಶ್ರೀಮತಿಯವರ ಮನೆ ರೈಲ್ವೆ ಹಳಿ ಪಕ್ಕ ಇತ್ತು. ನಾನು ಎಲ್ರಿಗೂ ಕೇಳ್ತಿದ್ದೆ, ಇದೇನು ರೈಲ್ವೆ ಹಳಿ ಪಕ್ಕ ಇತ್ತು, ಇಷ್ಟು ಶಬ್ದ ಆಗುತ್ತೆ ಬೆಳಗ್ಗೆಯಿಂದ ರಾತ್ರಿ ತನಕ. ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಎಷ್ಟೊಂದು ಗಾಡಿ ಹೋಗುತ್ತೆ, ಇಷ್ಟೊಂದು ಶಬ್ದ, ಇಲ್ಲಿರೋ ಮಕ್ಕಳು ಹೇಗೆ ಓದ್ತಾರೆ ಅಂತ. ಅಲ್ಲಿ ಒಬ್ಬ ಹುಡುಗ ಇದ್ದ, ನಮ್ಮ ಮೊಮ್ಮಗನ ಕ್ಲಾಸ್ಮೇಟು. ನೀನು ಹೆಂಗಪ್ಪ ಅಭ್ಯಾಸ ಮಾಡ್ತೀವಿ, ಇಷ್ಟೊಂದು ಡಿಸ್ಟರ್ಬೆನ್ಸ್ ನಿನಗೆ, ನಾಯ್ಸ್ ಇದೆ ಅಂತ. ಅವನು ಹೇಳ್ದ, ತಾತ, ನಾನು
ದಿನಾಗಲೂ ಅಭ್ಯಾಸ ಆಗಿ 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 ನನ್ನ ಮನಸ್ಸಲ್ಲಿಂದ ಇದಾಗೋಗಿದೆ. ನಮ್ಮಮ್ಮ ಎಂಥ ರೈಲ್ ಶಬ್ದ ಆದರೂ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ, ವಾಲ್ಯೂಮ್ ಏನು ಜಾಸ್ತಿ ಮಾಡಲ್ಲ, ಕಾನ್ಸಂಟ್ರೇಷನ್ ಆ ಚಿಕ್ಕ ಹುಡುಗ SSLC ಹೋಗೋ ಹುಡುಗ ನನಗೇನು ಹೇಳಿದೆ ಅಂದರೆ, ಈ ಶಬ್ದ ನಮಗೆ ಅಫೆಕ್ಟ್ ಯಾಕೆ ಮಾಡಲ್ಲ ಅಂದರೆ, ನಮ್ಮದು ಕಾನ್ಸಂಟ್ರೇಷನ್ ಶಬ್ದದ ಹತ್ರ ಹೋಗಿಲ್ಲ, ನಮ್ಮ ಕಾನ್ಸಂಟ್ರೇಷನ್ ನಾವು ಮಾಡೋ ಕೆಲಸದ ಮೇಲೆ ಹೋಗಿದೆ ಅಥವಾ ಟಿ ವಿ ಮೇಲೆ ಹೋಗಿದೆ, ಅವರಮ್ಮಂಗೆ ಟಿ ವಿ ಮೇಲೆ ಹೋಗಿದೆ. ಆ ರೀತಿ ನೀವು ಎಷ್ಟೋ ಜನ ಬೇಡ ಬಿಡೋ ನಾಳೆ ಮಾಡೋ ಅಂತ, ಇವತ್ತೊಂದು ದಿವಸ ಇಲ್ದವ್ರೇನು ನಾಳೆ ಬಾ ಅಂತ ಹೇಳ್ತಾರೆ. ಆ ರೀತಿ ಶಕ್ತಿಗಳು ನಿಮ್ಮನ್ನು ಬೇರೆ ಕಡೆ ನಿಮ್ಮ ಗುರಿಯಿಂದ ತಪ್ಸೋಕೆ ನೋಡುತ್ತೆ. ಆ ಗುರಿ ತಪ್ಪಕ್ಕೆ ನೀವು ಒಂದು ಸಲ ಗುರಿ ತಪ್ಪಿದ್ರೆ ಹೋಗೋಯ್ತು. ಆ ಗುರಿ ತಪ್ಪಕ್ಕೆ ಹೋಗಬೇಡಿ. ರೆಸಲ್ಯೂಷನ್ ಜೇಡನ ಥರ ರೆಸಲ್ಯೂಷನ್ ಮಾಡ್ಕೊಳ್ಳಿ. ರೈಲ್ವೆ ಹಳಿ ಪಕ್ಕ ಇದರಿ ಅಂತ ತಿಳ್ಕೊಂಡು ಆ ಶಬ್ದ ಇದ್ದರೂ ಕೂಡ ಮಾಡೋ ಹೋಗಿ ಅದನ್ನು ಮನಸ್ಸು ಟ್ರೈನಿಂಗ್ ಹೇಗೆ ಟ್ರೈನಿಂಗ್ ಮಾಡ್ತೀರಾ? ಓಕೆ, ನಾವು ಕೆಲವರು ಯೋಗ ಮಾಡ್ತಾರೆ, ಕೆಲವರು ಮೆಡಿಟೇಷನ್ ಮಾಡ್ತಾರೆ. ಯೋಗ ಮತ್ತು ಮೆಡಿಟೇಷನ್ನಿಂದ ತರಬೇತಿ ಮಾಡ್ಕೊಬೋದು. ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ನೀವು ಆದಷ್ಟು ಬೇಗ ರೆಸಲ್ಯೂಷನ್ ಮಾಡ್ಕೋಬೇಕಾದ್ರೆ ಬೆಳಗ್ಗೆ ಬೇಗ ಎದ್ದುಬಿಡಿ. ಯಾರ್ಯಾರು ಈ ಪ್ರಪಂಚದಲ್ಲಿ ಯಶಸ್ಸು ಗಳಿಸಿದಾರೋ ಅವರಷ್ಟೂ ಜನ 4 ಗಂಟೆ ಒಳಗಡೆ ಇದ್ದಿರ್ತಾರೆ ಬೆಳಗ್ಗೆ. ಅಷ್ಟೂ ಜನ ನರೇಂದ್ರ ಮೋದಿಯವರಿಂದ ಹಿಡಿದು ಬೆಳಗ್ಗೆ ನೀವು ಯಾರನ್ನ ಬೇಕಾದ್ರೆ ನೋಡಿ, ವಿಶ್ವದ ಅತಿ ದೊಡ್ಡ ಮಿಲಿಯನಿಯರ್ಗಳನ್ನು ನೋಡಿ, ನೀವು ಎಷ್ಟೊತ್ತಿಗೆ ಹೇಳ್ತೀರಾ ಅಂತ ಕೇಳಿ, 3 ಗಂಟೆ. ಅವರು 3 ಗಂಟೆಯಿಂದ ಬೆಳಕು ಎಲ್ಲ ಜನ ಸೂರ್ಯ ಬರುವಷ್ಟರಲ್ಲಿ ಅವರ ಎಲ್ಲ ಕೆಲಸ ಮುಗಿಸ್ಬಿಡ್ತಾರೆ. ಹಾಗೆ ಬೆಳಗ್ಗೆ ಬೇಗ ಏಳೋದು ಅಭ್ಯಾಸ. ಈ ವರ್ಷದ ರೆಸಲ್ಯೂಷನ್, ನಾನು ನಾಳೆಯಿಂದ ಬೆಳಗ್ಗೆ ಬೇಗ ಹೇಳ್ತೀನಿ, 1 ಅವರ್ ಬೇಗ ಹೇಳ್ತೀನಿ. ಆ 1 ಅವರ್ ಎಕ್ಸ್ಟ್ರಾ ಸಿಗುತ್ತಲ್ಲ, ಆ ಸಿಕ್ಕ 1 ಅವರನ್ನು ನಿಮ್ಮ ಗುರಿ ಏನಿದೆ ಆ ಗುರಿ ಸಾಧನೆ ಮಾಡೋಕ್ಕೆ ಇಟ್ಕೊಳ್ಳಿ. ಅದು ತುಂಬ ಸುಲಭ, ಅದೇನು ಕಷ್ಟ ಏನು ಇಲ್ಲವೇ ಇಲ್ಲ. ನಮಗೆ ಎಂಥ ನಿದ್ದೆ ಬಂದರೂ ಕೂಡ ಅಲಾರಮ್ ಇಟ್ಕೊಂಡು ಎಚ್ಚರ ಮಾಡ್ಕೋಬೋದು. IAS ಪರೀಕ್ಷೆಗೆ ಹೋಗೋರು ರಾತ್ರಿ ಮಲ್ಕೊಳ್ಳೋದೇ ಇಲ್ಲ, 3 ಗಂಟೆ ಇದ್ಬಿಟ್ಟು ಎದ್ದಿರ್ತಾರೆ. ಹಾಗೆ ಅದನ್ನು ತರಬೇತಿ ಮಾಡ್ಕೊಳ್ಳಿ. 3ನೇದು, ಗುರಿ ಇಟ್ಟ ನಂತರ ಅದಕ್ಕೆ ತುಂಬ ಕಷ್ಟಪಡಬೇಕು. ನೀವು ಆ ಕಷ್ಟ ಮೊದಲು ಆ ಡಿಸ್ಟ್ರಾಕ್ಷನ್ ಈಗ ಆಗಲೇ ಹೇಳಿದೆ, ಡಿಸ್ಟ್ರಾಕ್ಷನಿಂದ ದೂರ ಇರಿ. ಕಷ್ಟಪಡಬೇಕು. ಕಷ್ಟಪಡದೆ ಹೋದರೆ ಯಾವುದೇ ಸಾಧನೆ ಸಾಧ್ಯ ಇಲ್ಲ. ನಾವು ಸುಮ್ಮನೆ ಇರ್ತೀವಿ. ನಾವು ಯಾರು ರಿಲಯನ್ಸ್ ಅವರು ಅಂಬಾನಿ ಮಕ್ಕಳಲ್ಲ, ಮೊಮ್ಮಕ್ಕಳಲ್ಲ. ನಮಗೇನು ಭಗವಂತ ಏನು ದುಡ್ಡು ಕೊಟ್ಟಿಲ್ಲ. ನಾವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಬೇಕು. ನಾವು ಕಷ್ಟಪಡಬೇಕು. ಸರ್, ಅಂಬಾನಿ ಮಕ್ಕಳಾದ್ರೂ ಅದನ್ನ ಉಳಿಸ್ಕೊಂಡು ಹೋಗ್ತಿರೋದು, ಅದನ್ನ ಬೆಳೆಸ್ಕೊಂಡು ಹೋಗ್ತಿರೋದು ಒಂದು ಬೆಳಗ್ಗೆ ಬೇಗ ಹೇಳೋದ್ರಿಂದ. ಹೌದು. ಆಮೇಲೆ ಅವ್ರ ತಂದೆ ತಾಯಿ ಮಾಡ್ಕೊಂಡ್ ಬಂದಿರೋ ಪ್ರೇಯರ್ಸ್ ಆಗಿರ್ಬೋದು, ಡೆಡಿಕೇಶನ್ ಆಗಿರ್ಬೋದು, ತಲೆ ಓಡಿಸೋದಾಗಿರ್ಬೋದು, ಡೆಫಿನೆಟ್ಲಿ ಖಂಡಿತ ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಅಂತಾರಲ್ಲ. ಹಂಗೆ ಡೆಫಿನೆಟ್ಲಿ ಅಗ್ರಿ. ಯಾಕೆಂದ್ರೆ ಇವರ ಅಪ್ಪ ಧೀರುಭಾಯಿ ಅಂಬಾನಿ ಶುರು ಮಾಡಿದ್ದು, ಅದನ್ನ ಇಬ್ರು ಮುಖೇಶ್ ಕಂಟಿನ್ಯೂ ಮಾಡಿದ್ದಾರೆ. ಅವ್ರ ಮಗ ಮಾಡ್ತಾರೆ. ಅದನ್ನು ಯಾವುದೇ ಕಂಟಿನ್ಯೂ ಮಾಡಬೇಕಾದ್ರೂ, ಅಪ್ಪ ಹಾಕಿದ ಆಸ್ತಿನೂ ಕಂಟಿನ್ಯೂ ಮಾಡಬೇಕಾದ್ರೆ ನಮ್ಮ ಡೆಡಿಕೇಶನ್ ಬೇಕು. ಆ ಡೆಡಿಕೇಶನ್ ಅದು ಇಲ್ಲದೆ ಹೋದರೆ, ನಿಮ್ಮ ಮನಸ್ಸನ್ನು ನೀವು ಸ್ಥಿಮಿತದಲ್ಲಿ ಇಡೋಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಖಂಡಿತ ಹೋಗಲೇಬಿಡಿ. ಎಷ್ಟೋ ಜನ, ಈಗ ತಾನೇ 1 ವರ್ಷದ ಹಿಂದೆ ಒಬ್ಬ ಹುಡುಗ ಬಂದ. ಅವ್ರ ತಂದೆ ನನ್ನ ಹತ್ರ ಬಂದು, ಸರ್ ನಮ್ಮ ಹುಡುಗ IAS ಆಗಬೇಕು ಅಂತಿದ್ದಾನೆ, ಅವನಿಗೆ ಏನೇ ಮಾಡಿದ್ರೂ ಆಗ್ತಿಲ್ಲ ಅಂತ. ಅವನಿಗೆ ಆಯಿತು, ನಾನು ನಿನಗೆ ಮೆಂಟರ್ ಮಾಡ್ತೀನಿ ಬಾರಪ್ಪ ಅಂತ ಕರೆದೆ. ಅವನು ನನ್ನ ಹತ್ರ ಬರೀ ಬೇರೆ ಊರಲ್ಲಿದ್ದಾನೆ, ಫೋನ್ ಮೂಲಕ ನನಗೆ ಹೀಗೀಗೆ ಮಾಡಬೇಕು, ಈ ಮುಂದಿನ 15 ದಿವಸದಲ್ಲಿ ನೀ ಇಂತಿಂಥ ಕೆಲಸ ಮಾಡಿ ನನಗೆ ಫೋನ್ ಮಾಡಪ್ಪ ಅಂತ ಹೇಳಿದೆ. 15 ದಿವಸ ಆದಮೇಲೆ ಫೋನ್ ಮಾಡ್ದ. ನನಗೆ ಏನೇನಪ್ಪ ಮಾಡಿದೆ, ಎಲ್ಲ ಮಾಡಿದೆ, ನೀವು ಹೇಳಿದಷ್ಟು ಮಾಡಿಬಿಡ್ದಿನಿಂದ. ನನಗೆ ನಂಬೋಕ್ಕಾಗಲಿಲ್ಲ. ಒಂದು ಸಲ ನಾ 2 ಪ್ರಶ್ನೆ ಕೇಳ್ತೀನಿ ಹೇಳು ಅಂತೇಳಿ. ಆ ಪ್ರಶ್ನೆ ಕೇಳಿದ ತಕ್ಷಣ ಹೇಳೋಕ್ಕಾಗಲಿಲ್ಲ. ಆಮೇಲೆ ಇಲ್ಲ ನಾನು ನಿಮಗೆ ಸುಳ್ಳು ಹೇಳಿದೆ ಅಂತ. ನೀನು ಯಾರಿಗೆ ಸುಳ್ಳು ಹೇಳ್ಕೊತಿದ್ಯಾ? ನೀನು ಸುಳ್ಳು ಹೇಳ್ಕೊ. ನೀನು IAS ಅಧಿಕಾರಿ ಆದರೂ ಅಷ್ಟೇ, ಬಿಟ್ಟು ಅಷ್ಟೇ. ಆದರೆ ನಿನಗೆ ಒಳ್ಳೆಯದು. ಆಗದೆ ಹೋದರೆ ಏನು ಲಾಸ್ ಇಲ್ವಲ್ಲ, ನನಗೇನು ಲಾಸ್ ಇಲ್ವಲ್ಲ. ನಿಮ್ಮ ಅಪ್ಪ ಅಮ್ಮ ನೀನು ಆಗಬೇಕು ಅಂತ ನನಗೆ ಮೆಂಟರ್ ಮಾಡು ಅಂತ ಕರೆದ್ರು. ನಾನು ನಿಮ್ಮ ಅಪ್ಪ ಅಮ್ಮನ ಮಾತು ಹೋಗ್ಕೊಟ್ಟು ನಿನಗೆ ಮೆಂಟರ್ ಮಾಡೋಕ್ಕೆ ಅಂತ ಬಂದೆ. ನೀ ಮಾತೇ ಕೇಳಿದವ್ರು ಹೇಗೆ? ಅಂಕಲ್ ನನಗೆ ಇನ್ನೊಂದು ಚಾನ್ಸ್ ಕೊಡಿ. ಇನ್ನೊಂದು ಚಾನ್ಸ್ ಕೊಟ್ಟೆ, ಇದು ಮಾಡು ಅಂತ. ಈ ಪರೀಕ್ಷೆ ಪೇಪರ್ಗಳನ್ನು ನೀನು ಮಾಡಿಬಿಟ್ಟು ಎಷ್ಟು ಮಾರ್ಕ್ಸ್ ಬಂತು ಅಂತ ಹೇಳು ಅಂದೆ. ಅವನು 100ಕ್ಕೆ 86 ಮಾರ್ಕ್ಸ್ ಬಂತು ಅಂದ. ನನಗೆ ಆಶ್ಚರ್ಯ ಆಗೋಯ್ತು. 100ಕ್ಕೆ 86 ಬರೋಕ್ಕೆ ಸಾಧ್ಯ ಇಲ್ಲಲ್ಲಪ್ಪ, ನಿಜವಾಗ್ಲೂ ನೀನು ಇಲ್ಲ, ನಾನು ಸುಳ್ಳು ಹೇಳ್ತೀನಿ ಅಂದ. ನಿನಗೆ ನೀನು ಸುಳ್ಳು ಹೇಳ್ಕೊಂಡು ಏನು ಪ್ರಯೋಜನ? ಈಗ ನಾವು ಮುಂದೆ ಬರಬೇಕಾದ್ದು ಗುರಿ ಇಟ್ಕೊಂಡಿರೋ ನಾವು ಬೇರೆಯವ್ರಿಗೆ ಅಂತ ಮಾಡ್ತಿಲ್ವಲ್ಲ. ನಾವು ನಮಗೋಸ್ಕರ, ನಮ್ಮ ಅಪ್ಪ ಅಮ್ಮಂಗೆ ಮಾಡ್ತಿಲ್ಲ, ನಮ್ಮ ಗುರುಗಳಿಗೂ ಮಾಡ್ತಿಲ್ಲ, ಸಮಾಜಕ್ಕೆ ಮಾಡ್ತಿಲ್ಲ, ನಮಗೋಸ್ಕರ ನಾವು ಮಾಡ್ತಿರುವಾಗ ನಾವು ನಿಶ್ಚಯ ಏನು ಮಾಡಿದ್ರಿ, ರೆಸಲ್ಯೂಷನ್
ನ್ಯೂ ಇಯರ್ ರೆಸಲ್ಯೂಷನ್ ಆಗಲಿ ಬೇರೆ ರೆಸಲ್ಯೂಷನ್ ಆಗಲಿ, ಆ ರೆಸಲ್ಯೂಷನ್ ಮಾಡಿದ್ರೆ ಅದು ನಮಗಾಗಿ ನಾವು ಮಾಡಿಕೊಂಡಿದ್ದು, ಅದು ಆದರೆ ಸಫಲ ಆದರೆ ನಮಗೊಳ್ಳೆಯದು, ಸಫಲ ಆಗದೆ ಹೋದರೆ ನಮಗೆ ಕೆಟ್ಟದ್ದು. ಅದನ್ನು ನಿಮ್ಮ ತಲೆಯಲ್ಲಿ ಇರದೇ ಹೋದರೆ ನಾನು ಎಷ್ಟೇ ಉಪದೇಶ ಕೊಟ್ಟರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ, ಕಲ್ಲು ಮೇಲೆ ಮಳೆ ಸುರಿದ ಹಾಗೆ. ಹಾಗಾಗಿ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಬೇರೆಯವರು ನಗುವಾಗ ಮಾಡಬೇಡಿ. ನೀವು ಆಫೀಸ್ಗೆ ಹೋಗಿ ಹೇಳ್ತೀರಾ ನಾಳೆಯಿಂದ ನಾನು ವಿಸ್ಕಿ ಕುಡಿಯೋದು ನಿಲ್ಲಿಸ್ಬಿಡ್ತೀನಿ ಅಂತ, 2 ದಿವಸ ಆಗಿದ ತಕ್ಷಣ ಮತ್ತೆ ಕುಡಿಯೋಕ್ಕೆ ಹೋದರೆ ಯಾರಿಗೆ ನೀವು ನಿಮ್ಮ ದೇಹಕ್ಕೆ ಹಾನಿ. ನಿಮ್ಮ ದೇಹಕ್ಕೆ ಹಾನಿಯಲ್ಲಿ ಮಾತು ಯಾರು ನಿಮ್ಮದು? ಜುಬಾನ್ ಕ ಪಕ್ಕ ಅಂತ ಹೇಳ್ತಾರೆ ಉರ್ದುನಲ್ಲಿ. ಜುಬಾನ್ ಒಂದ್ಸಲ ಮಾತು ಕೊಟ್ಟರೆ ಆ ಮಾತಿಗೆ ತಪ್ಪಬಾರದು. ಆ ಮಾತಿಗೆ ಯಾವಾಗ ನೀವು ತಪ್ಪದಂತಹ ನಡವಳಿಕೆ ನಿಮಗೆ ಬರುತ್ತೆ, ಆಗ ಸಕ್ಸಸ್ ಆಗುತ್ತೆ. ರೈಟ್ ಸರ್, ನಾವು ತುಂಬ ಸ್ಟ್ರಿಕ್ಟ್ ಆಗಿರೋ ಕ್ವೆಶನ್ಸ್ ಕೇಳಿದ್ದೇ ಆಯಿತು, ಅಥವಾ ನಮ್ಮ ಲೈಫಿಗೆ ಬೇಕಾಗಿರೋ ಕ್ವೆಶನ್ಸೇ ಕೇಳಿದ್ದಾಯಿತು. ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗಿದೆ, ಜೊತೆಗೆ ನಮ್ಮ ಆಡಿಯನ್ಸ್ಗೂ ಇದೆ. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಸರ್? ಯಾವ ಸಾಂಗ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ? ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ, ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೈ. ಇದು ನನಗೆ ಭಾಳ ಫೇವ್ರೆಟ್. ಮುಖೇಶ್ದ ಎಲ್ಲ ಹಾಡುಗಳು ಫೇವ್ರೆಟ್ ನನಗೆ. ಹೌದಾ? ಮುಖೇಶ್ ಯಾವುದೇ ಹಾಡಾದರೂ ಫೇವ್ರೆಟ್. ಆ ಸಂಗೀತ ತುಂಬ ಕೇಳ್ತೀನಿ ನಾನು. ಸಿನಿಮಾ ಹಾಡು ಕೇಳ್ತೀನಿ, ಕರ್ನಾಟಕ ಸಂಗೀತ ಕೇಳ್ತೀನಿ, ಹಿಂದೂಸ್ತಾನಿ ಸಂಗೀತ ಕೇಳ್ತೀನಿ, ವೆಸ್ಟರ್ನ್ ಮ್ಯೂಸಿಕ್ ಕೇಳ್ತೀನಿ. ಎಷ್ಟು ಚೆನ್ನಾಗಿದೆ ಸರ್ ನಿಮ್ಮ ವಾಯ್ಸು. ಅಯ್ಯೋ ರಾಮ. ಇನ್ನೊಂದು ಸಾಂಗ್ ಕಭಿ ಅಲ್ವಿದನಾ ಕೆಹನಾ, ಕಭಿ ಅಲ್ವಿದನಾ ಕೆಹನಾ, ಚಲ್ತೆ ಚಲ್ತೆ ಗೀತ್ ಯಾದ್ ರಖನಾ, ಕಭಿ ಅಲ್ವಿದಾ ನಾ ಕಹನಾ, ಕಭಿ ಅಲ್ವಿದಾ ನಾ ಕಹನಾ. ವೆರಿ ನೈಸ್. ಅಂದ್ರೆ ನಾನು ಇದನ್ನ ಯಾಕೆ ಕೇಳಿದೆ ಅಂತಂದ್ರೆ, ನಿಮ್ಮ ಒಬ್ರು ಸ್ಟೂಡೆಂಟು ಈಗ ಹುಬ್ಳಿ ಧಾರವಾಡ ಕಮಿಷನರ್ ಆಗಿದ್ದಾರೆ. ಈ ಹವ್ಯಾಸನ ತುಂಬಾ ಇಟ್ಕೊಂಡಿದ್ದಾರೆ. ಅವರು ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಕೂಡ ಹೌದು. ಸೊ ಅದ್ರ ಜೊತೆಗೆ ಅವರು ಟ್ರಾವೆಲ್ ಮಾಡ್ತಾ ಇದ್ದಾಗ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಇದ್ದಾಗ ಹಾಡು ಹಾಡೋ ಮೂಲಕ ತಮ್ಮ ಜೊತೆಗಿರೋರ್ನ ಅವ್ರು ಎಂಟರ್ಟೈನ್ ಮಾಡ್ತಿರ್ತಾರೆ, ಅಥವಾ ತಮ್ಮ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ತಾ ಇರ್ತಾರೆ. ಯಾರು ಹೇಳಿ ಅವರು? ಶಶಿಕುಮಾರ್. ಸೊ ಆ ಒಬ್ಬ ಸ್ಟೂಡೆಂಟ್, ನಿಮ್ಮ ಸ್ಟೂಡೆಂಟ್ ಅಂತ ನೀವು ಹೇಳಿದ್ರಿ, ಏನು ಹೇಳ್ತೀರಾ ಒಬ್ಬ ಅಧಿಕಾರಿಗೆ, ಅದು ಯಾರೇ ಆಗಿರ್ಬೋದು, ಶಶಿಕುಮಾರ್ ಸರ್ ಆಗಿರ್ಬೋದು ಅಥವಾ ಬೇರೆಯವ್ರು ಆಗಿರ್ಬೋದು, ತಮ್ಮ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದರೆ ನಾವೇನು ಮಾಡಬೇಕು, ಹೇಗಿರಬೇಕಾಗುತ್ತೆ? ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಬೇಕಾದ್ರೆ ಹವ್ಯಾಸ ಇರಲೇಬೇಕು. ಯಾವುದಾದ್ರು ಒಂದು ಹವ್ಯಾಸ ಇರಬೇಕು. ಏನಾದರೂ ಒಂದು ಹವ್ಯಾಸ ಇಟ್ಕೊಳ್ಳಿ. ಸಂಗೀತ ಕೇಳಬೇಕು, ಇನ್ನೊಂದು ನೃತ್ಯ ನೋಡಬೇಕು, ಸಿನಿಮಾ ನೋಡ್ಬೋದು. ಒಟ್ಟು ಸ್ಟ್ರೆಸ್ ಲೆವೆಲ್ ಕಡಿಮೆ. ಪುಸ್ತಕ ಓದ್ಬೋದು. ನಾನು ತುಂಬ ಪುಸ್ತಕ ಓದ್ತೀನಿ. ಪುಸ್ತಕ ಓದೋದು ನನ್ನ ಹವ್ಯಾಸಗಳಲ್ಲಿ ಒಂದು. ಪ್ರತಿ ದಿವಸ ಎಟ್ ಎ ಟೈಮ್ 4 ಪುಸ್ತಕ ಓದ್ತೀನಿ. ಆ ಪುಸ್ತಕ ಓದೋದ್ರಿಂದ ನನ್ನ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಸಂಗೀತ ಕೇಳೋದ್ರಿಂದ ಕಡಿಮೆ ಆಗುತ್ತೆ. ಮತ್ತು ನಾನು ಮೌನವಾಗಿರೋದ್ರಿಂದನೂ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ನನ್ನ ಬಗ್ಗೆ ನಾನು ಯೋಚನೆ ಮಾಡ್ಕೊಂಡು ದಿನಾಗಲೂ ಬೆಳಗ್ಗೆ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋಗುವಾಗ ಬರೀ 1.5 ಗಂಟೆ ವಾಕಿಂಗಲ್ಲಿ ಬರೀ ಬೇರೆ ಬೇರೆ ವಿಚಾರಗಳು ಮನಸ್ಸಲ್ಲಿ ಬರುತ್ತೆ. ಪ್ರಶಾಂತವಾಗಿ ಯೋಚನೆ ಮಾಡ್ಕೊಂಡು ಹೋಗ್ತೀನಿ. ಆವಾಗ ಸ್ಟ್ರೆಸ್ ಲೆವೆಲ್ ಕಡಿಮೆ. ವೆಲ್ ಸರ್, ಶಶಿಕುಮಾರ್ ಸರ್ ಅವರ ಹಾಡು ಕೇಳಿದ್ದೀರಾ ಸರ್? ಅವರ ಹಾಡು ಕೇಳಿಲ್ಲ. ಓಕೆ, ನಾನು ಡೆಫಿನೆಟ್ಲಿ ಕೇಳಿಸ್ತೀನಿ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಶಶಿಕುಮಾರ್ ಹಿರಿಯೂರು ತಾಲೂಕಿನವರು, ಚಿತ್ರದುರ್ಗ ಜಿಲ್ಲೆಯವರು. ಅವರು 5 ಜನ ಒಟ್ಟಿಗೆ ಅವರ ಪ್ರೊಬೇಷನರ್ಸ್ ನಮ್ಮಲ್ಲಿ ಬಂದರು. ಆಗ ನಾನು ಅಡಿಷ್ನಲ್ DGP ತರಬೇತಿಯಾಗಿದ್ದೆ. ಇವರ ತರಬೇತಿ ನಲ್ಲಿ ನನ್ನದು ಒಂದು ಸಣ್ಣ ಪಾಲಿದೆ. ಉತ್ತಮ ಅಧಿಕಾರಿಯಾಗಿದ್ದಾರೆ ಅವರು. ಚಿತ್ರದುರ್ಗ ಫೋರ್ಟ್ ಹತ್ತಿದ್ರು. ಅದೊಂದು ದೊಡ್ಡ ಎಲ್ಲ ಕಡೆನೂ ಒಳ್ಳೆ ಇದಾಯಿತು. ಒಳ್ಳೆ ಉತ್ತಮ ಅಧಿಕಾರಿ ಅನ್ನುವ ಒಂದು ಹೆಸರು ಗಳಿಸಿದ್ದಾರೆ. ಹಿರಿಯೂರಿಗೆ ಹೋಗಿದ್ದೆ. ಅವರು ಓದಿದ್ದ ಶಾಲೆಗೆ ನಾನು ಹೋಗಿ ಮುಖ್ಯ ಅತಿಥಿಯಾಗಿ ಹೋದೆ. ಆ ಊರವರೆಲ್ಲ ಭಾಳ ಹೆಮ್ಮೆಯಿಂದ ಶಶಿಕುಮಾರ್ ನಮ್ಮೂರ ಪುತ್ರ ಅಂತ ಹೇಳಿದ್ರು. ನನಗೂ ಭಾಳ ಖುಷಿಯಾಯಿತು. ನಾವು ಒಂದು ಊರಿನ ಜನ, ಆ ಊರಿನ ಒಬ್ಬ ಯುವಕ, ಒಬ್ಬ ಹಿರಿಯ ಅಧಿಕಾರಿ ಆದರೆ ಎಷ್ಟು ಸಂತೋಷ ಪಡ್ತಾರೆ ಅಂತ. ಸೊ ನಮಗಾಗದೆ ಹೋದರೆ ನಮ್ಮ ಊರಿಗವ್ರಿಗಾದರೂ, ನಮ್ಮ ಅಪ್ಪ ಅಮ್ಮಂಗಂತೂ ಸಂತೋಷ ಮಾಡೇ ಮಾಡ್ತೀವಿ. ಇಡೀ ಒಂದು ಸಮುದಾಯ ಸಂತೋಷ ಪಡಬೇಕಾದ್ರೆ ನಾವೇನಾದ್ರು ಸಾಧನೆ ಮಾಡಬೇಕು. ಆ ಥರ ಮಾಡಿದ್ರೆ ಒಳ್ಳೆ ಇದಾಗುತ್ತೆ ಅಂತ. ವೆಲ್ ಸರ್, ಅದೇ ರೀತಿಯಾಗಿ ಸೀಮಾ ಲಾಟ್ಕರ್ ನಿಮ್ಮ ಸ್ಟೂಡೆಂಟ್ ಹೌದವರು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಿ? ಸೀಮಾ ಒಬ್ಬ
ಬಹಳ ನಾ ಏನು ಹೇಳ್ತೀನಿ, ಅವಳು ತುಂಬ ಅವಳನ್ನು ಬಹಳ ದಿವಸದಿಂದ ನೋಡಿದ್ದೀನಿ. ಒಂದು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿ. ಆಕೆ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಕೆಲಸ ಮಾಡಿದ್ದಾಳೆ. ಇವಾಗ ಪೊಲೀಸ್ ಕಮಿಷನರ್ ಮೈಸೂರು ಆಗಿದ್ದಾಳೆ. ಮೈಸೂರಲ್ಲಿ ಒಬ್ಬ ಹೆಣ್ಣು ಮಗಳು ಮೈಸೂರು ಕಮಿಷನರ್ ಆಗ್ತಾರೆ. ಮೈಸೂರು ಒಂದು ಬೆಂಗಳೂರು ಬಿಟ್ಟರೆ ಅದೊಂದು ಬಹಳ ಕಷ್ಟದ ಜಾಗ ಅಂತ ಹೇಳ್ತಾರೆ. ಅಂಥ ಜಾಗದಲ್ಲಿ ಈಗಾಗಲೇ ಸುಮಾರು 2 ವರ್ಷ ಆಗ್ತಾ ಬಂತು. ಆಕೆ ಉತ್ತಮ ಹೆಸರು ಗಳಿಸ್ತಾಳೆ. ಮೊನ್ನೆ ಕೂಡ ಒಂದು ಕಲಬುರಗಿ ಒಬ್ಬ ಬಾಲಕಿ ರೇಪ್ ಆಯಿತು ಮೈಸೂರಿನಲ್ಲಿ. ಅಂತ ರೇಪ್ ಆಗಿದ್ದ ಇದರಲ್ಲಿ ಪ್ರಕರಣದಲ್ಲಿ ಆಕೆ ತೆಗೆದುಕೊಂಡ ನಿರ್ಧಾರಗಳು, ಆಕೆ ಎಷ್ಟು ಬೇಗ ಅವರನ್ನು ಪತ್ತೆ ಮಾಡಿದ್ರು, ಅದು ತುಂಬ ಚೆನ್ನಾಗಿ ಅದೇ ರೀತಿ ಇನ್ನೊಬ್ಬರು ರೇಣುಕಾ ಅಂತಿದ್ರು, ನಿಮಗೆ ನೆನಪಿರ್ಬೋದು. ರೇಣುಕಾ ಸುಕುಮಾರ್ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆಗಿದ್ದರು. ಅವರು ಬಹಳ ಕಂಪ್ಯೂಟರ್ನಲ್ಲಂತೂ ಸೈಬರ್ ಕ್ರೈಮ್ ಪತ್ತೆ ಮಾಡೋದರಲ್ಲಿ ರೇಣುಕಾ ಸುಕುಮಾರ್ ಅದ್ವಿತೀಯರು ಅಂತ ಹೇಳ್ಬೋದು. ಅದೇ ರೀತಿ ಧರಣಿ ದೇವಿ ಮಾಲಗತ್ತಿ ಅಂತಿದ್ದಾರೆ. ಧರಣಿ ದೇವಿಯವರು ಕನ್ನಡ ಬರವಣಿಗೆಯಲ್ಲಿ ಬಹಳ ದೊಡ್ಡ ಹೆಸರು. ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ದರು. KGF ಅಲ್ಲಿ SP ಆಗಿದ್ದರು. ಬಹಳ ಉತ್ತಮ ಕೆಲಸ ಮಾಡಿದ್ರು. ಈ ರೀತಿ ನಮ್ಮ ಕರ್ನಾಟಕ ಪೊಲೀಸಲ್ಲಿ ಉಮಾ ಪ್ರಶಾಂತ್ ಅಂತಿದ್ದಾರೆ ದಾವಣಗೆರೆಯಲ್ಲಿ. ಅವರು ನೀವು ನೋಡಿರ್ಬೋದು, ಪೆರೇಡ್ ಎಂಥ ಚೆನ್ನಾಗಿ ಅವರು ಪೆರೇಡ್ ಮಾಡಿದ್ರು ಅಂದರೆ ನಮಗೆಲ್ಲ ಬಹಳ ಸಂತೋಷ ಆಯಿತು. ಕರ್ನಾಟಕ ಪೊಲೀಸಲ್ಲಿ ಹೆಣ್ಣು ಮಕ್ಕಳು ತುಂಬ ಜನ ಇದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಬಹಳ, ನಾವೆಲ್ಲ ಕೆಲಸಕ್ಕೆ ಸೇರಿದಾಗ ನಮ್ಮ ಬ್ಯಾಚಲ್ಲಿ 6 ಜನ ಹೆಣ್ಮಕ್ಳಿದ್ರು. ಫಸ್ಟ್ ಇಡೀ ಇಂಡಿಯಾದಲ್ಲಿ ನಮ್ಮದೇ ಫಸ್ಟ್ ಅಷ್ಟು ಜನ ಇದ್ದಿದ್ದು. ಅವರೆಲ್ಲರೂ ದೊಡ್ಡ ಇದಕ್ಕೆ ಹೋದರು. ನನ್ನ ಪುಸ್ತಕದಲ್ಲಿ ನಾನು ಅವ್ರ ಬಗ್ಗೆನೇ, ಮಹಿಳಾ IPS ಅಧಿಕಾರಿಗಳ ಬಗ್ಗೆನೇ ಒಂದು ಚಾಪ್ಟರ್ ಬರೆದಿದ್ದೀನಿ. ಅದರ ಹೆಸರು ಸ್ಕಾಚ್ ಸೋಡಾ ಆ್ಯಂಡ್ ಸ್ನ್ಯಾಕ್ಸ್ ಅಂತ. ಅದರಲ್ಲಿ ಓದಿ ಅವ್ರ ಬಗ್ಗೆ. ಹೆಣ್ಣು ಮಕ್ಕಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಏರ್ಫೋರ್ಸಲ್ಲಿದ್ದಾರೆ, ಇದರಲ್ಲಿ ನೇವಿಲಿದ್ದಾರೆ, ಆರ್ಮಿನಲ್ಲಿ ಎಂತೆಂಥ ಒಳ್ಳೆ. ಮೊನ್ನೆ ನೀವು ನೋಡಿದ್ರೆ ಆಪರೇಷನ್ ಸಿಂಧೂರ್ ಟೈಮಲ್ಲಿ 2 ಹೆಣ್ಣು ಮಕ್ಕಳು ಬಂದು ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಒಬ್ರು ನಮ್ಮ ಬೆಳಗಾವಿ ಜಿಲ್ಲೆ ಸೊಸೆ. ನಮ್ಗೆ ಅಷ್ಟು ಖುಷಿ. ಎಸ್ ರೈಟ್ ಸರ್. ಅದ್ರ ಜೊತೆಗೆ ನೀವು ದಾವಣಗೆರೆ ಅಂದ್ರಲ್ಲ, ನಂಗೊಂದು ನೆನಪಾಯ್ತು. ಸೋನಿಯಾ ನಾರಂಗ್ ಅನ್ನೋ ಒಬ್ಬ ಆಫೀಸರು ಯಾವ ಪೊಲಿಟಿಷಿಯನ್ ಅನ್ನೋದು ಬೇಡ, ಯಾವುದೇ ಒಂದು ವಿಚಾರಕ್ಕೆ ಬಂದಾಗ ಅವ್ರಿಗೆ ಮುಲಾಜಿಲ್ದೆ ಸ್ಲ್ಯಾಪ್ ಮಾಡಿದ್ರಂತೆ. ಅಂದ್ರೆ ಅಂಥ ಪರಿಸ್ಥಿತಿಯಲ್ಲಿ ಅವ್ರು ಬಂದ್ರು ಅಂದ್ರೆ ಒಬ್ಬ ಆಫೀಸರ್ಗೆ ಅಷ್ಟು ಪವರ್ ಇರುತ್ತಲ್ವಾ ಸರ್? ಆಫೀಸರ್ ನೋಡಿ, ಕಾನೂನನ್ನ ರಕ್ಷಣೆ ಮಾಡಬೇಕು. ಒಂದೊಂದ್ಸಲ ಆಗುತ್ತೆ. ನಾನು ಸಾಧಾರಣವಾಗಿ ನಾನೇನು ಹೇಳ್ತೀನಿ ಅಂದರೆ, ಯಾವುದೇ ಒಬ್ಬ ಅಧಿಕಾರಿ ಆಗಲಿ ಇನ್ನೊಬ್ಬರ ಮೇಲೆ ಕೈ ಮಾಡಬಾರ್ದು ಅಂತ. ನಾನು ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳನ್ನು ಭಾಳ ರಕ್ಷಣೆ ಮಾಡಬೇಕು ಅಂತ ಹೇಳೋನು. ಯಾರ ಮೇಲೂ ನಾವು ಕೈ ಮಾಡಬಾರ್ದು. ಕೈ ಮಾಡೋದು ಕಾನೂನಿಗೆ ಬಿಟ್ಬಿಡ್ಬೇಕು. ಅವ್ರಿಗೇನು ಶಿಕ್ಷೆ ಕೊಡೋದು, ನಾವು ಶಿಕ್ಷೆ ಕೊಡೋ ತನಕ ನಾವು ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಹೊರತು ಇನ್ನು ಮಾಡಬಾರ್ದು ಅಂತ. ಕೆಲವು ಸಲ ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಬಲಪ್ರಯೋಗ ಮಾಡಬೇಕಾಗತ್ತೆ. ಆ ರೀತಿ ಅವ್ರು ಯಾವ ಟೈಮಲ್ಲಿ ಮಾಡಿದ್ರೋ ನನಗೆ ಗೊತ್ತಿಲ್ಲ. ಆದರೆ ಸೋನಿಯಾ ನಾರಂಗ್ ಅವರು ಈಗ ಸದ್ಯಕ್ಕೆ NIA ರಾಷ್ಟ್ರೀಯ ತನಿಖಾ ದಳ ಅದರಲ್ಲಿದ್ದಾರೆ. ಅವರು ಭಾಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಉತ್ತಮ ಕೆಲಸ. ನಮ್ಮ ಕರ್ನಾಟಕ ಮೊಟ್ಟ ಮೊದಲ ಮಹಿಳಾ DGP ನೀಲಮಣಿ, ಮೊಟ್ಟ ಮೊದಲ ಕರ್ನಾಟಕ. ನಮ್ಮ ತಮಿಳ್ನಾಡು, ನನ್ನ ಬ್ಯಾಚ್ಮೇಟ್ ಫಸ್ಟ್ ತಮಿಳ್ನಾಡು DGP ಲತಿಕಾ ಶ್ರೀಧರ್ ಅಂತ. ರೈಟ್ ಸರ್. ಇವರು ಸಾರಾ ಫಾತಿಮಾ ಮೇಡಮ್, ತುಂಬ ಅವಳು ನನ್ನ ಜೊತೆ ಕೆಲಸ ಮಾಡಿದಾಳೆ. ನನ್ನ ಶಿಷ್ಯೆ ಸಾರಾ ಫಾತಿಮಾ ಈಗಾಗಲೇ ಬೆಂಗಳೂರಲ್ಲಿದ್ದಾಳೆ. ಉತ್ತಮ ಕೆಲಸ ಮಾಡಿ ಅವರ ರಿಲೇಟಿವ್ ಒಬ್ಬರು ನಮ್ಮ ಜೊತೆ ಪೊಲೀಸಲ್ಲೇ ಇದ್ದರು, IPS ಅಲ್ಲೇ ಇದ್ದರು. ಸಾರಾ ಫಾತಿಮಾ ಅವ್ರ ರಿಲೇಟಿವ್, ಅವರು ಬಹಳ ಉತ್ತಮ ಕೆಲಸ. ಸರ್, ಈ ಆಫೀಸರ್ಸ್ಗಳ ಬಗ್ಗೆ ಹೇಳ್ತಾ ಹೋದ್ರೆ ಅದು ನಿಲ್ಲದೇ ಇಲ್ಲ ಅಂತ ಅನ್ಸುತ್ತೆ. ಸೊ ಅದೇ ರೀತಿಯಾಗಿ ಒಬ್ರು ರವಿ ಚನ್ನಣ್ಣವರ್ ಸರ್, ತುಂಬಾ ಬಡತನದಿಂದ ಬಂದ್ರು, ಡಿಬೇಟ್ಸ್ ಗಳನ್ನ ಮಾಡ್ತಿದ್ರು, ಎಸ್ಸೆಗಳನ್ನ ಬರೀತಿದ್ರು, ಪೇಪರ್ ಓದೋ ಹವ್ಯಾಸ ಇತ್ತು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಬರೆದ್ರು. ಈಗ ಒಬ್ಬ ದಕ್ಷ IPS ಆಫೀಸರ್ ಆಗಿದ್ದಾರೆ. ಸೊ ಆ ಸತತ ಪ್ರಯತ್ನ ಯಾವತ್ತೂ ಕೈ ಬಿಡಲ್ಲ ಅಂತಾರಲ್ಲ, ಅವ್ರು ನೋಡಿದ್ರೆ ಅನ್ಸುತ್ತೆ. ಸೊ ಹಂಗಾಗಬೇಕು ಅನ್ನೋದು ನಿಮ್ಮ ಆಶಯ ಕೂಡ ಹೌದು, ತುಂಬ ಜನ ಆಫೀಸರ್ಸ್ಗಳ ಆಶಯ. ಅದಕ್ಕೆ ಏನು ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ನೀವು ತಿಳಿಸ್ಕೊಟ್ರಿ. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರವಿಶಣ್ಣನ್ ಅವರು ನಮ್ಮ ಗದಗ ಜಿಲ್ಲೆಯವರು, ತುಂಬ ಒಳ್ಳೆಯ ಅಧಿಕಾರಿ ಅವರು. ನೀವು ಅವ್ರನ್ನ ಕರೆಸಿ ಮಾತಾಡಬೇಕು. ನನಗಿಂತ 100 ಟೈಮ್ ಚೆನ್ನಾಗಿ ಮಾತಾಡ್ತಾರೆ ಅವರು, ಬಹಳ ಚೆನ್ನಾಗಿ ಮಾತಾಡ್ತಾರೆ. ರವಿಚಂದ್ರನ್ ಅವರು ಫ್ಯಾನ್ಸ್ ಅಸೋಸಿಯೇಷನ್ ಬೇಕಾಗುತ್ತೆ ಕರ್ನಾಟಕದಲ್ಲಿ. ಅವರು ಇಂದಿನ ಯುವ ಜನಾಂಗಕ್ಕೆ ಪ್ರೇರಣಾದಾಯಕ
ಬಹಳ ಭಾಷಣಗಳು ಮಾಡ್ತಾರೆ. ನಮ್ಮ ನಮ್ದೆಲ್ಲ ಮುಗಿದೋಯ್ತು. ಈಗ ಇರೋ ಅಧಿಕಾರಿಗಳಲ್ಲಿ ಅವರು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗೋರಿಗೆ ಬಹಳ ಬಹಳ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರಂತ ಆಫೀಸರ್ ಇನ್ನೂ ಬರಬೇಕು. ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಕೆಲವರು ಮಾತ್ರ ಬೆಳಕಿಗೆ ಬರ್ತಾರೆ. ನೀವು ನಿಮ್ಮ ಚಾನೆಲ್ ಮೂಲಕ ಬೇರೆಯವ್ರನ್ನೂ ಈ ರೀತಿ ಬೆಳಕಿಗೆ ಡೆಫಿನೆಟ್ಲಿ ಸರ್, ಆದಷ್ಟು ನಿಮ್ಮ ಸ್ಟೂಡೆಂಟ್ಸ್ಗಳನ್ನೇ ಮಾಡಬೇಕು ಅನ್ನೋದು ನನ್ನ ಆಶಯ. ಅದರಲ್ಲೂ ಮಹಿಳಾ ಆಫೀಸರ್ಸ್ಗಳನ್ನು ಡೆಫಿನೆಟ್ಲಿ ನಾನು ಮಾತಾಡಿಸ್ತೀನಿ, ಅದಕ್ಕೆ ನಿಮ್ಮ ಸಹಕಾರ ಬೇಕು. ಅದರ ಜೊತೆಗೆ ಸರ್, ನನ್ನ ಕೊನೆಯ ಪ್ರಶ್ನೆ ನ್ಯೂ ಇಯರ್ಗೆ ಸಂಬಂಧಪಟ್ಟಂತೆ, ಒಂದು ಪೇರೆಂಟ್ಸ್ಗಳ ಒತ್ತಡ ಮಕ್ಕಳ ಮೇಲೆ ತುಂಬ ಇರುತ್ತೆ. ಅದು ಒಳ್ಳೆಯದಕ್ಕಂತ ಪೇರೆಂಟ್ಸ್ ಮಾಡೇ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಹೇಗಿರಬೇಕದು, ಎಷ್ಟಿಗಿರಬೇಕು ಅನ್ನೋದು ಒಂದು. ಆಮೇಲೆ ನನ್ನ ಲಾಸ್ಟ್ ಪ್ರಶ್ನೆ ಏನು ಅಂತಂದರೆ, ನಾವು ಏನೇ ವಿದ್ಯಾಭ್ಯಾಸ ಮಾಡ್ತಾಯಿದ್ರು, ಪ್ರಿಪ್ರೇಷನ್ ಮಾಡ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು ಕೂಡ ಅಫರ್ಮೇಷನ್ ಬೇಕು, ಮ್ಯಾನಿಫೆಸ್ಟೇಷನ್ ಬೇಕು ಅಂತಾರೆ. ಅದು ಹೇಗಿರಬೇಕು ಅದನ್ನು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಒಂದು, ನಮ್ಮ ಮಕ್ಕಳಿಗೆ ನಾವೇನೋ ಆಗಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ನಾನು ಎಲ್ಲ ಪೇರೆಂಟ್ಸ್ಗೆ ಹೇಳೋದೇನೆಂದರೆ, ನೀವು ನಿಮ್ಮ ಮಕ್ಕಳು ಏನು ಆಗಬೇಕು ಅಂತ ಅಂದ್ಕೊಂಡಿರಿ ಪರವಾಗಿಲ್ಲ, ಅವರಿಗೆ ಮಾರ್ಗದರ್ಶನ ಮಾಡೋದಷ್ಟೇ ಅಪ್ಪ ಅಮ್ಮಂದರ ಕರ್ತವ್ಯ. ಇದನ್ನು ನಾನೇ ವೈಯಕ್ತಿಕವಾಗಿ ನನ್ನ ಮಗ ಮತ್ತು ಮಗಳಿಗೆ ಮಾಡಿದೆ. ಹೀಗೆ ಆಗಬಹುದು ಅಂತ ಹೇಳಿದ್ನೇ ಹೊರತು, ನೀನು ಇದೇ ಆಗಬೇಕು, ನಾನು ಈ ಥರ ಕನಸ್ಕೊಂಡಿದ್ದೀನಿ ನೀವು ಆಗಬೇಕು ಅಂತ ಆ ಥರ ಆಗಬೇಡಿ ಅಂತ ಹೇಳಿಲ್ಲ. ಅವ್ರಿಗೆ ಏನು ನಿಮ್ಮ ಆಸಕ್ತಿ ಏನಿದೆ ಹಾಗೆ ಹೋಗಿ ಎಂದೇ ಅವರು ತಮ್ಮ ಆಸಕ್ತಿದಾಯಕ ಫೀಲ್ಡ್ಗಳಲ್ಲೇ ಮುಂದುವರಿತಾ ಬಂದಿದ್ದಾರೆ. ನಮ್ಮ ಮೊಮ್ಮಕ್ಕಳಿಗೂ ನಾನು ಅದೇ ಹೇಳ್ತೀನಿ, ನಿಮಗೇನು ಆಸಕ್ತಿ ಇದೆ ಅದು ಅಪ್ಪ ಅಮ್ಮಂದರಿಗೆ ನೀವು ಸರಿಯಾದ ದಾರಿ ತೋರಿಸಿ, ನಿಮ್ಮ ಮಕ್ಕಳಿಗೆ ಒಂದು ದಾರಿ ತೋರಿಸಿ ಅಂತ ಹೇಳ್ತೀನಿ. ಎರಡನೇದು, ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀನಿ ಅಂದರೆ, ನೀವು ನಿಮ್ಮ ಲೈಫಲ್ಲಿ ಏನಾಗಬೇಕು ಅಂತ ನೀವು ತೀರ್ಮಾನ ಮಾಡಬೇಕು. ಆ ತೀರ್ಮಾನ ಈಗಲೇ ಮಾಡಿ, ಮುಂದೆ ಹಾಕಬೇಡಿ. ಯಾವುದೇ ನಾಳೆ ಮಾಡುವ ಕೆಲಸ ಇವತ್ತೇ ಮಾಡಬೇಕು, ಇವತ್ತು ಮಾಡೋ ಕೆಲಸ ಈಗ ಮಾಡಬೇಕು. ಅದನ್ನು ನೆನಪಿಟ್ಕೊಳ್ಳಿ. ಅದೊಂದು ಮಾಡಿದ್ರೆ ಮಾತ್ರ ನಮಗೆ ಸಕ್ಸಸ್ ಸಾಧ್ಯ. ಆಮೇಲೆ ಇನ್ನೊಂದು, ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕೆಂದರೆ ನಾನು ವಿದ್ಯಾರ್ಥಿಯಾಗಿದ್ದ ನಾನು BSc ಫೇಲಾಗಿ 1 ವರ್ಷ ಹೊರಟೋಯ್ತು. ಆ 1 ವರ್ಷ ಇದ್ದಿದ್ದರೆ ನಾ ಇನ್ನೂ ಏನೋ ಸಾಧನೆ ಮಾಡ್ಬೋದಾಗಿತ್ತಲ್ಲಪ್ಪ ಅಂತ ಇವಾಗ ಅನಿಸುತ್ತೆ. ಇಷ್ಟು ವರ್ಷ ಆದಮೇಲೆ ಆ ರೀತಿ ಪಶ್ಚಾತ್ತಾಪ ಮಾಡ್ಕೋಬೇಡಿ. ನಂದು ಹಿಂಗೆ ಆಗೋಯ್ತಲ್ಲಪ್ಪ ಅಂತ ನೀವು ಬೇಸರ ಮಾಡ್ಕೋಬೇಡಿ. ನೀವು ಏನೇ ಮಾಡಿದ್ರೂ ನಿಮ್ಮ ಬೇಸರ ಇಲ್ಲದ ಹಾಗೆ ಮಾಡಿದ್ದಕ್ಕೆ ಇದು ರಿಯಾಕ್ಷನ್ ಇರುತ್ತೆ. ನಾವೇನೇ ಆ್ಯಕ್ಷನ್ ಆದರೆ ರಿಯಾಕ್ಷನ್ ಇರುತ್ತೆ ಅಂತ ಯೋಚನೆ ಮಾಡಿ, ವಿವೇಕರಹಿತವಾಗಿ ಯಾರೋ ಇನ್ನೊಬ್ಬರು ಹೇಳ್ತಾರೆ ಅಂತ ಮಾಡಬೇಡಿ. ನಿಮ್ಮ ವಿವೇಕನ ನೀವು ಉಪಯೋಗಿಸಿ, ಅಷ್ಟೇ. ನಮ್ಮ ಪ್ರಯತ್ನದ ಜೊತೆ ನಮ್ಮ ಅಫರ್ಮೇಷನ್ ಆಗಿರ್ಬೋದು, ಅಥವಾ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಅಥವಾ ಸ್ಟ್ರಾಂಗ್ ಆಗಿ ಇದಾಗೇ ಆಗ್ತೀನಿ ಅನ್ನೋದಾಗಿರ್ಬೋದು, ಹೇಗಿರಬೇಕಾಗತ್ತೆ ಸರ್? ಆಗೇ ಆಗ್ತೀನಿ ಅಂತ ತೀರ್ಮಾನ ಮಾಡಿದ್ರೆ ಆಗೇ ಸಂಸ್ಕೃತದಲ್ಲಿ ಒಂದು ಪ್ರಾವರ್ಬ್ ಇದೆ, ಯತ್ ಭಾವಃ ತದ್ಭವತಿ. ನಾನು ನನ್ನ ಮನಸ್ಸಿನಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅದು ಆಗೇ ಆಗುತ್ತೆ. ನೀವು ನೋಡ್ಕೊಳ್ಳಿ, ಎಷ್ಟೋ ಜನ ಇಡೀ ಪ್ರಪಂಚದಲ್ಲಿ ಚರಿತ್ರೆಯಲ್ಲಿ ಇರೋದೇನೆಂದರೆ, ನಾವು ಮನಸ್ಸಲ್ಲಿ ಹೀಗಾಗಬೇಕು ಅಂತ ಅಂದ್ಕೊಂಡ್ರೆ ಹಾಗೇ ಆಗುತ್ತೆ. ಅದನ್ನು ನೀವು ಮಾಡಿ ನೋಡಿ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ನಾನು ಹೀಗಾಗ್ತೀನಿ ಅಂತ ಯೋಚನೆ ಮಾಡಿ ನೋಡಿ, ಆಗೇ ಆಗುತ್ತೆ. ನೀವೇನು ಸಾಧನೆ ಮಾಡಬೇಕು ಅಂತ ಮಾಡಿ ನೋಡಿ, ಆಗೇ ಆಗುತ್ತೆ. ಆದರೆ ಆಗಬೇಕು ಕನಸು ಕಾಣೋದಲ್ಲ, ಅದ್ರ ಬಗ್ಗೆ ತಯಾರಿ ಮಾಡಬೇಕು ಅಷ್ಟೇ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಇಂಟರ್ವ್ಯೂ ಸರ್. ಆ್ಯಕ್ಚುಲಿ ಈ ಒಂದು 40 ಮಿನಿಟ್ಸ್ ಟೈಮಲ್ಲಿ ನಾವು ಎಲ್ಲ ವಿಷಯನ ಕವರ್ ಮಾಡಿದ್ವಿ. ನಿಮ್ಮ ಸ್ಟೂಡೆಂಟ್ಸ್ಗಳ ಬಗ್ಗೆ ಮಾತಾಡಿದ್ವಿ, ಅಫರ್ಮೇಷನ್ ಬಗ್ಗೆ ಮಾತಾಡಿದ್ವಿ, ಅದ್ರ ಜೊತೆಗೆ ಪೇರೆಂಟ್ಸ್ ಬಗ್ಗೆ ಮಾತಾಡಿದ್ವಿ, ಸ್ಟೂಡೆಂಟ್ಸು, ಕಾಂಪಿಟೇಟಿವ್ ಎಕ್ಸಾಮ್ಸು. ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಏನು ಗೊತ್ತಾ ನನಗೆ, ನೀವು ಹಾಡು ಹೇಳೋ ಭಾಗ್ಯ. ನಾನು ಯಾವತ್ತೂ ಅಂದಾಗ ಇದೇ ಫಸ್ಟ್ ಟೈಮ್ ನಾನು ಸುಮ್ಮನೆ ಹಾಡು ಹೇಳ್ಬಿಡ್ತೀನಿ ನೋಡಿ ಸರ್. ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಅಷ್ಟು ಓಪನ್ ಆದ್ರಿ. ರೈಟ್ ಸರ್, ನಿಮ್ಮ ಸ್ಟೂಡೆಂಟು ಹಾಡು ಹೇಳೋದನ್ನ ನೀವು ಕೇಳಿಲ್ಲ ಅಂತಿದ್ರಿ, ಇಲ್ಲಿದೆ. ಫಸ್ಟ್ ಆಫ್ ಹೇಳ್ತಾನೆ. Yes, sir.
ನಿಮ್ಮ ಸ್ಟೂಡೆಂಟ್ ಅಲ್ವಾ? ಅವ್ನು ನಮ್ಮ ಬುಕ್, ನಾನು ಬುಕ್ ಬಿಡುಗಡೆ ಮಾಡೋದು ಮೊನ್ನೆ. ಎಸ್ ಸರ್. ಅವನು ಸೀಮಾ ಎಲ್ಲರೂ ನಮ್ಮ ಬುಕ್ ಬಿಡುಗಡೆ ಮಾಡೋದು. ರೈಟ್. ಸೊ ಆ್ಯಕ್ಚುಲಿ ನಾನು ಇವತ್ತು ಮತ್ತೊಂದು ಎಪಿಸೋಡ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಬಿಫೋರ್ ದ್ಯಾಟ್ ನಾನು ಈ ಎಲ್ಲ ಪುಸ್ತಕಗಳನ್ನು ಓದಲೇಬೇಕು. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದಲ್ಲಿ ಜಾಯ್ನ್ ಆದ್ರಿ. ಒನ್ಸ್ ಅಗೇನ್ ನಿಮ್ಮ ಹೊಸ ವರ್ಷ ತುಂಬ ಚೆನ್ನಾಗಿರಲಿ. ಇನ್ನಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಗೈಡೆನ್ಸ್ ಸಿಗೋ ಥರ ಆಗಲಿ, ಮತ್ತಷ್ಟು ನಮ್ಮ ಈ ಪಾಡ್ಕಾಸ್ಟ್, ನಮ್ಮ ಇಂಟರ್ವ್ಯೂಸ್ ಆಗೋ ಥರ ಆಗಲಿ, ಇನ್ನಷ್ಟು ಈ ಪುಸ್ತಕ ಭಂಡಾರ ಹೊರಗಡೆ ಬರಲಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಇದರಲ್ಲಿ 4 ಪುಸ್ತಕ ಸಿವಿಲ್ ಸರ್ವಿಸ್ ಅವರಿಗೆ ಇದೆ. ರೈಟ್ ಸರ್. ಓಕೆ. ಏಟಿಗೆ ಎದುರೇಟು ಅನ್ನುವಂತಹ ಪುಸ್ತಕ ಇದು. ರಹಸ್ಯ ಗೂಢಚರದಳ ರಾದ ರೋಚಕ ಕಾರ್ಯಾಚರಣೆ, ಗುರುಪ್ರಸಾದ್ ಸರ್ ಬರೆದಿದ್ದಾರೆ. ಅಮೆಝಾನಲ್ಲಿ ಸಿಗುತ್ತೆ, ಅದ್ರ ಜೊತೆಗೆ ಸಪ್ನಾ ಬುಕ್ ಹೌಸಲ್ಲೂ ಸಿಗುತ್ತೆ. ಇದ್ರ ಬಗ್ಗೆ ಡೆಫಿನೆಟ್ಲಿ ನಾನು ಓದ್ಬಿಟ್ಟು ಮತ್ತೊಂದು ಇಂಟರ್ವ್ಯೂ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್, ಕೈಗೆ ಬಂದ ತುತ್ತು, ಅದನ್ನು ಸಭಾ ಅವರೇ ನಾನು ಹೇಳೇ ಬಿಡ್ತೀನಿ. ಈ ಪುಸ್ತಕ ನನ್ನ ಆತ್ಮಚರಿತ್ರೆ. ಇದೀಗಾಗಲೇ 6 ಎಡಿಷನ್ ಆಗಿದೆ. ಧಾರವಾಡದ ಮನೋಹರ ಗ್ರಂಥಮಾಲೆಯಿಂದ ಬಂದಿದೆ. ಈ ಪುಸ್ತಕನ ಬಿಡುಗಡೆ ಮಾಡಿದ ಕರ್ನಾಟಕದ ನ್ಯಾಯಮೂರ್ತಿ ಕುಮಾರನ್ನವರು ಪ್ರತಿಯೊಂದು ಮನೆಯಲ್ಲೂ ಈ ಪುಸ್ತಕ ಇರಬೇಕು ಅಂತ ಹೇಳ್ತಾರೆ. ಡೆಫಿನೆಟ್ಲಿ ನಾನು ಇಡ್ತೀನಿ. ಅದರ ಜೊತೆಗೆ ನನ್ನ ಟೀಮ್ ಮೆಂಬರ್ಸ್ ಯಾರೆಲ್ಲ ಬಂದಿದ್ದಾರಲ್ಲ ಅವ್ರಿಗೂ ಕೊಟ್ಟು ಕಳಿಸ್ತೀನಿ. ಟಾರ್ಗೆಟ್ ವಿಜಯ ಅನ್ನೋದು ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಜಯ ಸಾಧಿಸೋದು ಹೇಗೆ ಅಂತ, ಕೇವಲ UPSC ಅಷ್ಟೇ ಅಲ್ಲ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದಿದೆ, ಅದನ್ನು ಕೂಡ ಓದಬಹುದು. ಅದೇ ರೀತಿಯಾಗಿ ಪಾಕಿಸ್ತಾನದ ISI ಡಾಕ್ಟರ್ DV ಗುರುಪ್ರಸಾದ್ ಬರೆದಿರುವಂತಹ ಪುಸ್ತಕ, ಇದ್ರ ಬಗ್ಗೆ ನಾವು ಮುಂದಿನ ಎಪಿಸೋಡ್ನಲ್ಲಿ ಮಾತಾಡೋಣ. ನಾವು ಮೂವಿಗಳಲ್ಲಿ ನೋಡ್ತೀವಿ, ಆದರೆ ಇದು ನೈಜ ಘಟನೆಗಳು ಹೇಗಿರುತ್ತೆ ಅನ್ನೋದು ಸರ್ ಬಾಯಿಂದ ಕೇಳಲೇಬೇಕು. ಇದು ನನ್ನ ಬಾಯಿಂದ ಇನ್ನೊಂದು ಹೇಳ್ಬಿಡ್ತೀನಿ. ಪಾಕಿಸ್ತಾನದ ISI ನೀವು ಓದಿದ ನಂತರ ದುರಂಧರ್ ಸಿನಿಮಾ ನೋಡಿ, ಒಂದು ವೇಳೆ ದುರಂಧರ್ ನೋಡಿದ್ರೆ ಇದನ್ನು ಓದಿದ್ರೆ ನಿಮಗೆ ಅದದ್ದು ಕಾಂಟೆಕ್ಸ್ಟ್ ಬರುತ್ತೆ. ರೈಟ್ ಸರ್. ನಾನು ದುರಂಧರ್ ಮೂವಿ ನೋಡಕ್ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೆ, ಬಟ್ ಓದ್ಬಿಟ್ಟು ಹೋಗ್ತೀನಿ. ಆ್ಯಂಡ್ ದಿಸ್ ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಸರಿಗೆ ತುಂಬ ದಿನದಿಂದ ಹೇಳ್ತಿದ್ದೀನಿ, ಅದನ್ನ ಯಾವಾಗಾಗುತ್ತೋ ಗೊತ್ತಿಲ್ಲ. ದ ಬಿಕಿನಿ ಕಿಲ್ಲರ್, ಚಾರ್ಲ್ಸ್ ಶೋಭರಾಜ್. ಈ ಬುಕ್ ಬಗ್ಗೆನೂ ಈ ಸ್ಟೋರಿ ಬಗ್ಗೆನೂ ಸರಿಂದ ಮಾಹಿತಿಯನ್ನು ಪಡ್ಕೊಳ್ತೀನಿ. ಅದೇ ರೀತಿಯಾಗಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಇರಲಿ ಸರ್. ಒಂದೇ ಒಂದು ನಿಮಿಷಕ್ಕೆ, ಆ್ಯಕ್ಚುಲಿ ಜನವರಿ ಬಗ್ಗೆ ನಾವು ಮಾತಾಡಿದ್ವಿ ಹೊಸ ವರ್ಷ ಅಂತ, ಬಟ್ ಜನವರಿ 12 ವಿವೇಕಾನಂದರ ದಿನದಂದು ನಾವು ವಿಶ್ವ ಯುವ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಜಾಗತಿಕ ಯುವ ದಿನಾಚರಣೆ ಅಂತ, ಇಂಟರ್ನ್ಯಾಷನಲ್ ಯೂತ್ಸ್ ಡೇ ಅಂತ. ಸೊ ಏನು ಹೇಳ್ತೀರಿ? ನನಗೂ ಅವ್ರಿಗೂ ಅವಿನಾಭಾವ ಸಂಬಂಧ ಅನ್ನೋ ಥರ ಹೇಳ್ತಿದ್ರಿ. ವಿವೇಕಾನಂದರ ಅವಿನಾಭಾವ ಸಂಬಂಧ ಏನೆಂದರೆ, ವಿವೇಕಾನಂದರ ಕೊಟ್ಟಿದ್ದಂಥ ಒಂದು ಕೊಟೇಶನ್ ನಾವೆಲ್ಲ ಚಿಕ್ಕ ವಯಸ್ಸಿಂದ, ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಈಸ್ ರೀಚ್ಡ್. ಇಷ್ಟೊತ್ತು ನಾನು ಮಾತಾಡಿದ್ನಲ್ಲ, ಅದು ನಮ್ಮ ಗೋಲನ್ನು ನಾವು ನಮ್ಮ ಗುರಿಯನ್ನು ನಾವು ನಿರ್ಧಾರ ಮಾಡಿದ ನಂತರ ಆ ಗುರಿ ಮುಟ್ಟುವವರೆಗೂ ಬಿಡಬೇಡ, ನಿಲ್ಲಬೇಡ ಅಂತ ವಿವೇಕಾನಂದರು ಏನು ಹೇಳಿದ್ರು ಅದನ್ನೇ ನಾನು ಮಾಡಿ ತೋರಿಸಿದ್ದೀನಿ. ನನ್ನ ಆತ್ಮಕಥೆಯಲ್ಲಿ ಬರೆದಿದ್ದೀನಿ. ನಾನು MA ಇಂಗ್ಲೀಷ್ ಸೇರಬೇಕು ಅಂಥೇಳಿ 17 ಬಾರಿ ಪ್ರಯತ್ನಪಟ್ಟು MA ಇಂಗ್ಲೀಷ್ನಲ್ಲಿ ನಾನು ತಗೊಂಡೆ. ನಾನು ಸಿವಿಲ್ ಸರ್ವಿಸ್ ಪಾಸ್ ಆಗಲೇಬೇಕು ಅಂತ ತೀರ್ಮಾನ ಮಾಡಿ ಸಿವಿಲ್ ಸರ್ವಿಸ್ ಆಗಿದ್ದೀನಿ. ವಿವೇಕಾನಂದರು ನನಗೆ ಸದಾಕಾಲವೂ ಅವರು ನನಗೆ ಮಾರ್ಗದರ್ಶಿ. ವಿವೇಕಾನಂದರು ಹೇಳಿದ ಒಂದೇ ಒಂದು ಅವರ ಜೀವನದಲ್ಲಿ ನಡೆದ ಒಂದು ಕತೆ ನನಗೆ ಯಾವಾಗಲೂ ನೆನಪಿರುತ್ತೆ. ಅವರು ಒಂದು ದಾರಿಯಲ್ಲಿ ಹೋಗ್ತಿರುವಾಗ ಒಬ್ಬರೇ ನಡ್ಕೊಂಡು ಹೋಗ್ತಿದ್ದಾಗ ಕೆಲವು ಮಂಗಗಳು ಅವರನ್ನು ಹೆದರ್ಸೋಕ್ಕೆ ಹೋಗುತ್ತೆ. ಆಗ ಅವರು ಹೆದರದೆ ಹೀಗೆ ನಿಲ್ತಾರೆ. ಆ ಹೆದರದೆ ನಿಂತಾಗ ಅವು ಹೆದರ್ಕೊಂಡು ಹೋಗುತ್ತೆ. ವಿವೇಕಾನಂದ ನಾ ಕಲ್ತಿದ್ದೇನೆಂದರೆ, ಹೆದರಿಕೆಯನ್ನು ಬಿಟ್ಟುಬಿಡಬೇಕು. ನಮ್ಮ ಮನಸ್ಸಲ್ಲಿ ಬೇಕಾದಷ್ಟು ಹೆದರಿಕೆ ಇರುತ್ತೆ, ಆ ಹೆದರಿಕೆಯನ್ನು ಬಿಟ್ಟುಬಿಡಬೇಕು ಅಂತ. ನಾನು ಅದಕ್ಕೋಸ್ಕರನೇ ವಿವೇಕಾನಂದರು ಹೋದಂತಹ ಶಿಕಾಗೋಲಿ ವರ್ಲ್ಡ್ ಆಫ್ ರಿಲಿಜನ್ ಕಾನ್ಫರೆನ್ಸ್ಗೆ ಹೋದರು. ಆ ಜಾಗ ಹೋಗಿ ನೋಡ್ಕೊಂಬಂದಿದ್ದೀನಿ, ಅವ್ರು ಎಲ್ಲಿ ನಿಂತಿದ್ರು ಅಂತ ನೋಡ್ಕೊಂಬಂದಿದ್ದೀನಿ. ವಿವೇಕಾನಂದ ಮೆಮೋರಿಯಲ್ ನೋಡ್ಕೊಂಬಂದಿದ್ದೀನಿ, ಅವರು ಧ್ಯಾನ ಮಾಡಿದ ಜಾಗ ನೋಡ್ಕೊಂಬಂದಿದ್ದೀನಿ. ನನಗೆ ಇಂದಿಗೂ ಅವರು ಸ್ಫೂರ್ತಿ. ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಅಳಿಯ 3 ಜನ ಜನವರಿ 12ರಂದೇ ಹುಟ್ಟಿದ್ದು. ಒಟ್ಟ ಕನೆಕ್ಷನ್ ಸರ್. ನೀವು ಬೆಳಗಾವಿಯಲ್ಲಿರೋ ವಿವೇಕಾನಂದರ ಆಶ್ರಮಕ್ಕೆ ಹೋಗಿದ್ರಿ ನಾನು ರೀಸೆಂಟ್ಲಿ ಹೋಗಿ ಬಂದೆ. ಆ ಬಗ್ಗೆನೂ ಒಂದು ಎಪಿಸೋಡ್ ಮಾಡಿದ್ದೀನಿ. ಆದಷ್ಟು ಬೇಗ ಅದನ್ನು ಎಡಿಟ್ ಮಾಡಿ ವೀಕ್ಷಕರಿಗೆ ತೋರಿಸೋ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಸೊ ಇದು ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದ ಮತ್ತೊಂದು ಎಪಿಸೋಡ್ ಆಗಿತ್ತು.
ಹೊಸ ವರ್ಷ ಹೊಸ ಸಂಕಲ್ಪ ಹೇಗಿರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಹಿರಿಯರು ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ಕೇವಲ ಪರೀಕ್ಷೆಗಳಿಗೆ ಅಂತ ಮಾತ್ರ ಸೀಮಿತಗೊಳಿಸ್ದೆ ನಾವು ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಅದು ಯಾವುದೇ ರಂಗ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಸಂಗೀತವಾಗಿರ್ಬೋದು, ಅಥವಾ ನಿಮ್ಮ ದಾಂಪತ್ಯ ಜೀವನ ಆಗಿರಬಹುದು, ಅಥವಾ ತಂದೆಗೆ ಒಬ್ಬ ಒಳ್ಳೆ ಮಗನಾಗಿರಬೇಕು ಅನ್ನೋದಾಗಿರಬಹುದು, ಅಥವಾ ಮಕ್ಕಳಿಗೆ ಹೆಂಡತಿಗೆ ಒಬ್ಬ ಒಳ್ಳೆ ಗಂಡ ಮತ್ತು ಅಪ್ಪನಾಗಿರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು. ಸತತವಾಗಿರೋ ಎಫರ್ಟ್ ಇದ್ದರೆ ಯಾವುದು ಅಸಾಧ್ಯವಲ್ಲ, ಎಲ್ಲ ಆಗೇ ಆಗುತ್ತೆ ಅನ್ನೋದು ಈ ಒಂದು ಸಂದರ್ಶನದಿಂದ ಮಾಹಿತಿ ನಿಮಗೆ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ತುಂಬಾ ಇಷ್ಟವಾಗಿರುವಂತಹ ಪಾರ್ಟ್ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ, ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ.